ಇಹಮೂತ್ರ ಫಲಭೋಗ ವಿರಾಗಿ ಅಂದ್ರೆ ಈ ಲೋಕದ ಮತ್ತು ಪರಲೋಕದ ಬಗ್ಗೆ ಏನು ಕರ್ಮಗಳನ್ನು ಮಾಡ್ತೀಯಲ್ಲ ಅದನ್ನು ನಾವು ಕೈ ಬಿಡಬೇಕಾಗ್ತದೆ. ಈ ಲೋಕದ ಪರಲೋಕದ ಬಗ್ಗೆ ಕರ್ಮವನ್ನು ಮಾಡೋದು ತಾಪದಾಯಕದ ಅನ್ನೋದು ಹೊಳದಾಗ ಮಾಡೋದು ಬಿಡ್ತಾನ. ಏನಾರ ಮಾಡ್ಯಾರ ಸುಖ ಹೊಂದಬೇಕಂತ ಹಂಗ ಒಂದಿಲ್ಲ ಒಂದು ಕರ್ಮವನ್ನು ಜನ ಮಾಡೇ ಮಾಡ್ತಾರೆ. ಯಾರ ಮಾಡಿರಿ ಹೇಳ್ರಿ. ಇದು ಹೊಳೆಬೇಕಲ್ಲ ನಾವು. ಇಹಲೋಕ ಮತ್ತು ಪರಲೋಕದ ಭೋಗಾದಿಗಳ ಬಗ್ಗೆ ತಿಳಿದವರು ಕರ್ಮ ಸಂಚಯವನ್ನು ಮಾಡ್ಲಿಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಕರ್ಮದ ಫಲಗಳೆಲ್ಲ ದುಃಖದಿಂದ ಕೂಡ್ಯಾವು. ಏನ್ ಈ ಲೋಕದಾಗೂ ಮಾಡೋದಿಲ್ಲ, ಪರಲೋಕದ ಬಗ್ಗೆನೂ ಮಾಡೋದಿಲ್ಲ. ಅದ್ರ ಬಗ್ಗೆ ಮುಂದಪ್ಪ ಹೆಂಗ್ ಮಾಡ್ಬೇಕಪ್ಪ, ನಾವು ಹೆಂಗ್ ಮಾಡ್ಬೇಕು, ಏನೇನೋ ಮಾಡ್ತಾನ, ಮಕ್ಳಿಗೆ ಬೇಕಪ್ಪ ಹಿಂಗ್ ಮಾಡ್ಬೇಕು. ಮುಂದನನು ಒಂದನು ಬಯಸುವನಲ್ಲ, ಕಳೆದುದನು ಒಂದನು ನೆನೆಯುವನಲ್ಲ. ಯಾಕೆ ಮಾಡಕ್ ಹೋಗ್ಕಲ್ರಿ ಅಂತ ಹೇಳಿದವರು ಅಜ್ಞಾನಿಗಳವರು. ಇನ್ನ ಮಾಡ್ಬೇಕಾದ್ರೆ ಹುಟ್ಟಿ ಬರೋವ್ರವ್ರು ಮತ್ತು ಕರ್ಮ ಸಂಚಯವನ್ನು ಮಾಡಿ ಅದರ ಫಲ ಉಣ್ಣಾಕ ಮತ್ ಬರೋವ್ರವ್ರು. ಅದು ಹೊಳಿಬೇಕಲ್ಲ ನಮ್ಗೆ. ಏನಾರ ಮಾಡಿದ್ರೆ ಮತ್ ನಾವು ಉಣ್ಣಾಕ ಬರ್ಬೇಕಾಕತಿಪ್ಪ. ಇದು ಬ್ಯಾಡಿನ ನಾವು ಬರುದಂದ್ರೆ ದುಃಖ, ಜನ್ಮಕ್ಕೆ ಬರುದಂದ್ರೆ ದುಃಖ. ಜನ್ಮ ತಾಳಬೇಕಾಕತಿ ಮಾಡಿದ್ದೆ ಅಂದ್ರೆ. ಚಲೋದ ಮಾಡು, ಕೆಟ್ಟ ಮಾಡು, ಅದಕ್ಕೆ ಜನ್ಮ ಐತಿ ಅಂತ. ಮತ್ತ ಅದರ ಫಲ ಅನೀತಿವ, ಅದು ಉಳಿದಿಲ್ಲ. ಅದು ಏನ್ ಯಾವ ಉಳ್ದಾವ ಹೇಳ್ರಿ? ಯಾವ ಜನ್ಮದ ಗಂಟು ಗದಿಡ್ ಉಳ್ದಾವ? ಯಾವ ಜನ್ಮದ ಶರೀರ ಉಳ್ದಾವ? ಯಾವ ಜನ್ಮದ ಮಕ್ಕಳು ಮರಿ ಉಳ್ದಾವ ಹೇಳ್ರಿ? ಮಾನ ಮರ್ಯಾದೆ ಅವು ಉಳ್ದಾವ? ಅವು ಉಳಿದಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಇಚ್ಛಾ ಮಾಡಕ್ ಹೋಗ್ಬೇಡ ಅಂತ. ಹೊಟ್ಟಿ ತುಂಬಿ ಸುಖ ಹೊಂದೇವು ಅಂತಿರಲ್ಲ, ಆ ಸುಖ ಉಳ್ದತೇನು? ವಿಷಯೇಂದ್ರಿಯಗಳ ಸಂಪರ್ಕ ಭೋಗದಿಂದ ಹೊಂದಿದಂತ ಸುಖ ಉಳ್ದತೇನು? ಯಾವ ಸುಖನೂ ಉಳಿದು. ಅದ್ರ ಸಂಬಂಧ ಏನಾರ ಕರ್ಮಗಳನ್ನು ಮಾಡೇ ಮಾಡ್ತಾನೆ. ವಿಷಯಾದಿಗಳ ಮುಖಾಂತರ ಸುಖ ಸಂಗ್ರಹ ಮಾಡಿರ್ತೀರಿನ? ಧನ ಕನಕಾದಿಗಳನ್ನ ಸಂಗ್ರಹ ಮಾಡಬಹುದು, ಆದ್ರೆ ಸುಖದ ಸಂಗ್ರಹ ಮಾಡಕ್ ಬರ್ತೇನು? ಸಾಕಷ್ಟು ನೀ ಸಂಗ್ರಹ ಮಾಡುವ, ವಿಷಯಗಳ ಸಂಗ್ರಹ ಮಾಡುವ. ಅಂದ್ರೆ ತೃಪ್ತಿ ಐತೆ ನಿನಗೆ? ಎಷ್ಟು ಗಳಿಸಿರ ಏನೈತಿ? ನೆಮ್ಮದಿ ಐತೆ? ಎಷ್ಟು ಗಳಿಸಿದಲ್ಲಿ ಏನೈತಿ ಅಂತ ಅಂತೀರಲ್ಲ ನೀವು, ಹೌದಿಲ್ಲ? ಇನ್ನೂ ಗಳಿಸ್ಬೇಕಂತೀಯ? ಇನ್ನೂ ಹಡಿ ಹಂಗತ್ತೆ ಕಡಿ. ನಾನು ಇನ್ನೂ ಒಂದು ನಂಬರ ಹಿಡಿಬೇಕಂತೇನೆ. ಅದನ್ನಷ್ಟ ಆದ್ರೆ ಚಲೋ ಆಕೈತಿ. ಇದೊಂದು ಜಗ ಪ್ಲಾಟ್ ಹಿಡಿದ್ರೆ ಚಲೋ ಆಕೈತಿ ನನಗೆ. ದರಿದ್ರ ಆಸೆ ಹಂಗೆ ನಮ್ಮನ್ನಂಗ ಮುಂದೆ ಸುಖ ಕೊಡ್ತೇನೆ ಹಂಗೆ ಹೇಳ್ಕೊಂಡು ಹೋಗ್ತೈತಿ. ಅದ ಸಂಸ್ಕಾರ. ಅಂತ ವಾತಾವರಣದೊಳಗೆ ಬೆಳೆಬಿಟ್ಟೇವಿ. ಅದಕ್ಕೆ ಅದನ್ನ ಮಾಡಕ್ ಹೋಗೋದಿಲ್ಲ ಅವ್ರು. ಏನು ನನ್ನ ಜಗತ್ತಿನ ನಂದು ಏನೂ ಕೆಲಸ ಇಲ್ಲ ಅನ್ನೋನ್ ಕೆಲಸ ಇದೆ. ಏನ್ ನಾನು ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು, ಭಾಳ ಐತಿ ನಂದು ಅನ್ನೋನ್ ಕೆಲಸ ಇಲ್ಲ. ಹಂಗ ಕರ್ಮ ಮಾಡ್ಕೊಂತ ತಿರ್ಗಾಮ ಜನ್ಮ ಜನ್ಮ ಅಂತಾರೆ ಕರ್ಮಿ. ಏನ್ ಆಶಾ ಮಾಡ್ಲಿಕ್ಕೆ ಹಸ್ತದ, ಹಂಗ ತೇಕಾಕ್ ಹಸ್ತೈತಿ. ಎಲ್ಲಿ ತನಕ ಅದು ಆಶಾ, ವಿಷಯದ ಆಶಾ ಹೋಗುದಿಲ್ಲ ಅಲ್ಲಿ ತನಕ ಕರ್ಮ ಮಾಡೋದು ಬಿಡುದಿಲ್ಲ. ಏನ್ ಕರ್ಮ ಮಾಡೋದ್ರಿಂದ ವಿಷಯಗಳ ಪ್ರಾಪ್ತಿ ಆಕೈತಿ ಹೊರತು ಸುಖದ ಪ್ರಾಪ್ತಿ ಆಗುದಿಲ್ಲ. ಏನ್ ನಿನಗೆ ಬೇಕಾದದ್ದು ಸುಖ ಅಂತಿ. ಸುಖ ಬೇಕು ಏನು ವಿಷಯ ವಸ್ತುಗಳು ಬೇಕು ನಿನಗೆ? ವಿಷಯ ವಸ್ತುಗಳು ಬೇಕಂದ್ರೆ ಕರ್ಮಗಳನ್ನು ಮಾಡ್ಬೇಕು. ಆರಾಮ್ ಬೇಕಾದಂದ್ರೆ ಯಾವ ಕರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ. ಏನ್ ದುಃಖ ಹೋಗುದಿಲ್ಲ ಕರ್ಮದಿಂದ. ಸಂಕಟ ಕಳ್ಕೊಂಡು ಆರಾಮ್ ಇರ್ಬೇಕನ್ನೋ ಹಂಗಿದ್ರೆ ಯಾವ ಕರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ. ಕರ್ಮವನ್ನು ಮಾಡು ಆರಾಮಿರ್ತಿ ಅಂತ ಯಾವ ಮಹಾತ್ಮನು ಹೇಳಿಲ್ಲ. ಒದ್ದಾಡಕ್ ಹಸ್ತದ ಅದು ಕರ್ಮ ನಮ್ಮ. ಏನ್ ಪಾಪ ಕರ್ಮ ಮೊದಲು ದುಃಖ ಕೊಡ್ತೈತಿ, ಹಿಂದಗಡೆ ಬಿಡುಗಡೆ ಆರಾಮ್ ಅನಿಸ್ತೈತಿ. ಪಾಪ ಪುಣ್ಯ ಕರ್ಮ ಮೊದಲು ಸುಖ ಕೊಡ್ತೈತಿ, ಅದನ್ನ ಬಿಡುದು ಅಂದ್ಕೂಲೆ ಜಡ ಬರ್ತೈತಿ.
ಹ್ಯಾಂಗ ಹೋಗ್ಲಿವಪ್ಪ, ಇದನ್ನ ಬಿಟ್ಟು ಇಂಥ ಮನೆ ಹಾಕ್ಸೇನಿ, ಇಂಥ ಐಶ್ವರ್ಯ ಇಂಥದನ್ನೆಲ್ಲ ಬಿಟ್ಟು ಹ್ಯಾಂಗ ಹೋಗ್ಲಿ? ಒಳ್ಳೆ ಒದಗಿ ಬೀಳ್ತಾವು, ಹೋಗಾಕ ಒಲ್ಲೆ ಅದ. ಮುಗೀತೆ ಅಂದ್ರೆ ನೀನ್ ನಡಿ, ನಿನ್ನ ಕರುಣಾ ರಸಮಯರಿಗೆ ಯಮ ಭಟರು. ನಾವು ತಿಳ್ಕೊಂಡೇವೆ ಹಿಂಗ ಇರ್ತೇವೆ, ನಾವು ಇದನ್ನ ಹಿಡ್ಕೊಂಡು ಗಳಿಸ ಏನಾಗ್ಯ ನೋಡ್ಕೋ, ಅಣುಲಿ ಉಂಡ ಹೋಗ್ಯಾವಿಲ್ಲ. ಏನು ಮಾಡಿದ್ರ ಏನು, ಏನು ಗಳಿಸಿದ್ರ ಏನು, ಈ ಜಗತ್ತಿನೊಳಗೆ ಏನು ಪ್ರಾಪ್ತ ಮಾಡ್ಕೊಂಡ್ರ ಏನು ನೆಮ್ಮದಿ ಐತೆ ನೋಡ್ರಿ. ಏನು ಕಲಿತೊಡದೇನು ಯತ್ನದಲ್ಲಿ ಏನು ಮಾಡಿದೊಡೇನು, ಎಲ್ಲವೂ ಕಾಣನದ ಬೆಳದಿಂಗಳಂದದಿ ವ್ಯರ್ಥವಾಗಿರುವುದು. ಇದಕ್ಕಾಗಿ ವ್ಯರ್ಥ ಪ್ರಯತ್ನ ಮಾಡಿದೆಲ್ಲೋ ನೀನು, ಗುಡ್ಡಕ್ಕಲ್ಲು ಹೊತ್ತಂಗಾತು. ನಿಜವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಹೆಂಗಾಕಿತ್ತು? ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದೊಡದೇನು, ಸ್ವಾನ ಸೂಕರಂದದಿ ಹೊಟ್ಟೆ ಹೊರೆದುಕೊಂಡು. ಇದ ಹೌದಿಲ್ಲ ಹೊಟ್ಟಿ ಸಂಬಂಧ. ಹೊಟ್ಟಿ ಮಾಡಿತು ಮೂರ ಬಟ್ಟಿ ಅಂತ. ಹೊಟ್ಟಿಗಾಗಿ ಮಾಡೋದೆಲ್ಲ, ಎಲ್ಲರೂ ಏನ್ ಮಾಡೋದಿಲ್ಲ ಹೊಟ್ಟಿಗಾಗಿ, ಬಟ್ಟಿಗಾಗಿ, ಕಾಮನ ಕಟ್ಟಿಗಾಗಿ ಅಂತ. ಇದಕ್ಕೆ ಹೌದಿಲ್ಲ ನೀವು ಮಾಡೋದಿಲ್ಲ, ಏನ್ ಮಾಡೋದಿಲ್ಲ. ಈ ಲೋಕದಾಗ ಮಾಡೋದು ಅದ, ಆ ಲೋಕದಾಗೂ ಮಾಡೋದು ಅದನ್ನ ಮಾಡೋ. ಯಾವ ಲೋಕದವ್ರ ಇದ್ರ ಏನ್ ಇದಕ್ಕಿಂತ ಹೆಚ್ಚಿಂದ ಏನ್ ಮಾಡ್ತೀರಿಪ್ಪ ನೀವು? ಇದ ಹೌದಿಲ್ಲ. ಇದರಿಂದ ಸುಖ ಶಾಂತಿ ಸಿಗ್ತೈತೇನೋ? ಇದು ಹೊಳಿಬೇಕಾದ್ರೆ ಎಷ್ಟು ಜನ್ಮ ಹಿಡಿತೈತೇನೋ? ಹೊಳೆದ್ರ ಪುಣ್ಯ ನೀನು ಸಾಯುವವರೆಗೂ ಇದನ್ನು ವಿಚಾರ ಮಾಡಿದ ಯಾವ ಪುಣ್ಯಾತ್ಮ ಹೊಳಿತೈತೋ ಹೊಳಿತೈತೆ. ಹೊಳೆದವ ಅದ್ರ ಎಲ್ಲದರ ಬಗ್ಗೆ ಉದಾಸೀನತೆಯನ್ನು ಧರಿಸ್ತಾನೆ, ವೈರಾಗ್ಯವನ್ನು ನಾವು ಹೊಂತಾನೆ. ಯಾರು ವಿವೇಕದಿಂದ ಇದನ್ನೆಲ್ಲ ತಿಳಿದ ಉದಾಸೀನ ವೃತ್ತಿ ಆಕೈತಿ, ಯಾರ ವೃತ್ತಿ, ಆ ವೃತ್ತಿಗೆ ಈ ಸೂತ್ರ, ಬ್ರಹ್ಮಸೂತ್ರ, ಆನಂದದ ಸೂತ್ರ ಹತ್ತೈತಿ. ಅದು ನಮಗೆ ಆಗ್ಬೇಕಲ್ಲ. ವೃತ್ತಿ ಯಾವಾಗ ಉದಾಸೀನ ಆಕೈತಿ, ಆ ಉದಾಸೀನ ಆಗು ಪುರುಸತ್ತೆ ಅದರ ಸೂತ್ರ, ನಮ್ಗೆ ಆನಂದದ ಸೂತ್ರ ಹತ್ತಕ್ಷ ನೆಮ್ಮದಿ. ಉದಾಸೀನ ಆದಾಗ ಬರ್ತೈತೆ. ಇದರ ಆಸಕ್ತಿ ಇತ್ತಂದ್ರೆ ಅದಕ್ಕೆ ನೆಮ್ಮದಿನ ಉಳಿದ. ವಿಷಯಗಳ ಮ್ಯಾಗ ಆಸಕ್ತಿ ಇತ್ತಂದ್ರೆ ತಿರ್ಗಾಕಸ್ತದೆ. ಜನ್ಮ ಜನ್ಮಾಂತರ ಹುಟ್ಟು ಸಾವುಗಳು ಅದ್ರಾಗ ಸಿಕ್ಕೊಂಡು ಚಕ್ರದಾಗ ಸಿಕ್ಕಾಗ ತಿರ್ಗಾಕಸ್ತೈತೆ. ಅದಕ್ಕೆ ಅದ್ರ ಮ್ಯಾಗಿನ ಆಸಕ್ತಿ ಎಲ್ಲ ದುಃಖಕ್ಕೆ ಮೂಲ ಕಾರಣ ಅದ್ರ ಇಚ್ಛಾ. ಇಚ್ಛೆ ಸಂಸಾರವು, ಅದು ಇಲ್ಲದಿರುವುದೇ ನಿರ್ವಾಣ. ಈಗ ಅದನ್ನು ನಾಶ ಮಾಡ್ಕೊಳ್ಳಿಕ್ಕೆ ಬರ್ತದೆ ಮನುಷ್ಯನ ಜನ್ಮದಾಗ. ಇದರಿಂದ ಪಾರಾಗಕ್ಕೆ ಬರ್ತೈತಿ. ಯಾವುದೇ ಭೋಗೇಚ್ಛೆಯನ್ನು ನಾವು ಇಟ್ಕೊಳ್ಳೋದಂಗೆ ಪೂರ್ಣ ಅದನ್ನು ಸ್ವಲ್ಪ ಉಳಿದಂತೆ ನಾಶ ಮಾಡ್ಕೊಂಡು ಇದನ್ನು ಪಾರಾಗ. ಸ್ವಲ್ಪ ಉಳಿತೆ ಅಂದ್ರೆ ಮತ್ತೆ ಬರ್ತೀನಿ. ಅದನ್ನು ನಾಶ ಮಾಡ್ಕೊಳ್ಳೋದು ಆಗಲಿಲ್ಲ ಅಂದ್ರೆ ಇದನ್ನೆಲ್ಲ ಹೇಳಿದ್ದು ಕೇಳಿದ್ದು ಅದರ ಸಂಬಂಧ ಭೋಗೇಚ್ಛೆನ ನಾಶ ಮಾಡ್ಕೊಳ್ಳೋ ಸಂಬಂಧ ಪ್ರಯತ್ನ ಮಾಡ್ಬೇಕಾಗಿತ್ತು. ಆಗ್ಲಿಲ್ಲ ಅಂದ್ರೆ ಮತ್ತೆ ವ್ಯರ್ಥ. ಎಂದಿನಂತೆ ಅದರ ಇಚ್ಛಾನ ಹಂಗೈತೆ, ನನಗೂ ಅದು ಬೇಕು ಇದು ಬೇಕು ಅನ್ನೋದು ಐತಿ, ಹೋಗೈತಿ ನೋಡ್ಕೊ. ಇಷ್ಟು ವರ್ಷ ನಾವು ಹೇಳೋದು ಕೇಳೋದು ಮಾಡ್ಯಾವಂತೇಳಿ ಯಾವ್ದಾರ ಇಚ್ಛಾ ಹೋಗ್ಯಾವ ಅದಾವೆಲ್ಲ ನೋಡ್ಕೋರಿ. ಅವೆಲ್ಲ ಹಂಗ ಅದಾವ, ಏನೂ ಆಗಿಲ್ಲ. ಎಂದಿನಂತೆ ಯಾವ ಹಂಗ ಅದಾವ, ಎಲ್ಲ ಬೇಕಾ ಅಂತೀಪ. ಸಿಗ್ಲಿಕ್ಕೆ ಸುಮ್ಮನೆ ಕುಂತಿ, ಅದ್ರಾಗ ಏನಾಯ್ತು ಬಿಡು. ಹೌದಿಲ್ಲ? ಇಲ್ಲದಕ್ಕವಲ್ಲ ಸರ್ವಜ್ಞ ಅಂತಾರಲ್ಲ, ಏನು ಬಿಡು, ನಿನ್ಗೆ ಏನೈತೆ ಸಿಕ್ಕರೆ ನನಗೊಂದು ಇರ್ಲಿ ಬಿಡಪ್ಪ, ನನ್ನ ಹೆಸರಿನ ಮ್ಯಾಗ ಒಂದು ನಂದೊಂದು ಹೆಸರು ಹಾಕುಪ್ಪ. ಏನಾರ ಸ್ಕೀಮ್ ಬರಾಕತ್ವ ಅಂದ್ರೆ ಎಲ್ಲರಿಗೂ ಕೊಡಾಕತ್ತಾರ, ನಂದೊಂದು ಕೊಡು ಬೇಕಂತ ಇಲ್ಲ. ಎದಕ್ಕೆ ಬೇಕು ಬಿಡೋ ಮರ, ನಮಗೆ ಬ್ಯಾಡಿಲ್ಲ, ನಮಗೆ ಅವಶ್ಯಕತೆ ಇಲ್ಲ ಅಂತ ಅದ್ರ ಬಗ್ಗೆ ಉದಾಸೀನ ಆಗವ. ಸಿಗ್ತೈತೆ ಅಂದ್ರೆ ಬಿಡ್ತೀಯಪ್ಪ ನೀನು? ಆಯ್ತ, ಎಲ್ಲ ಪುಕ್ಷೇಟಿ ಸಿಗ್ತೈತೆ ಅಂದ್ರೆ ಪಾಳೆ ಹಚ್ತೀವಿ ಹೋಗಿ. ಹೌದಿಲ್ಲ? ಪಾಳೆ ಹಚ್ತಾನ, ಮತ್ತ ಎಲ್ಲ ಬಿಟ್ಟು ಹೋಗಾನ. ಎಲ್ಲಿ ಶಾಸ್ತ್ರ ಹೋಗೋನಿ? ಹೌದಿಲ್ಲ? ದೌಡ್ ಹೋದ್ರೆ ಇಷ್ಟು ಟೈಮ್ನೊಳಗೆ ನಾವು ಸಿಗ್ತೇವೆ. ಇದೇ ಆಶಯ ತಪ್ಪಿಸ್ತೈತೆ ಅಂತದು. ನಮ್ಮ ನಿಜ ಸ್ವರೂಪದ ಸ್ಥಿತಿಯನ್ನು ಹೊಂದಲಿಕ್ಕೆ ಅಡ್ಡಿ ವಿಘ್ನಗಳಕ್ಕ. ಅದ ಸಂಸ್ಕಾರ, ಹೀನ ಸಂಸ್ಕಾರ ಬಂದು ನಿಂದಿರ್ತಾವ.
ಇದನ್ನ ಹೊಂದಾಕ ಅವಕಾಶ ಕೊಡೋದಿಲ್ಲ, ಬರೇ ಅದರಾಗ ನಾವು ಎಳತ ಹೊರಮುಖ ಆಗಿಬಿಡ್ತೈತಿ ವೃತ್ತಿ ಎಲ್ಲ, ಒಳಮುಖ ಆಗ್ಬೇಕಾಗೈತಿ. ಒಳಮುಖ ಅವಕಾರ ಅದರಾಗ ದೋಷ ಕಂಡಾಗ ಇನ್ನು ಸರಿಯಾಗ್ಬಿಡ್ತೈತಿ. ಹೊರಗೆ ಬಾಹ್ಯ ವಿಷಯ ವಸ್ತುಗಳಲ್ಲಿ ದೋಷವನ್ನು ಕಂಡಾಗ ಒಳಮುಖ ಆಗಾಕ್ತೈತಿ. ಅದ್ರ ಹಕ್ಕಿಕತೆ ಗೊತ್ತಾಗಲೇ ಅದ್ರ ಹಿಂದೆ ಸರಿಯಾಗುದಿಲ್ಲ. ಅದ್ರಾಗ ಸಿಗ್ತೈತಿ ಅನ್ನೋದು ಐತಿ ಒಳಗ ಬುದ್ಧಿ, ಅದು ಲೋಪ ಅವಕ್ ನೋಡ್ರಿ. ಏನ್ ಇವು ಸುಖ ಕೊಡ್ತಾವ ಅನ್ನೋದು ಐತಿ. ಅದರಿಂದ ಇಲ್ಲ ಏನು ನಿಜ ಜಗತ್ತಿನಿಂದ ಪ್ರಾಪ್ತ ಮಾಡ್ಕೊಂಡ್ರು ಸುಖ ಸಿಗುದಿಲ್ಲ. ಎಷ್ಟು ಗಳಿಸಿರ ಏನು ನಿನಗೆ ಉಪಯೋಗ, ನಾವು ಬಾತಿಕ ಬಾರದ ವಸ್ತುಗಳನ್ನು ಎಷ್ಟು ಗಳಿಸಿರ ಏನು ಅವಕ್ಕೆ ಏನ್ ನಿನಗೆ ಉಪಯೋಗ ಬರುವುದನ್ನೆಲ್ಲ ಗಳಿಸಿದ್ದೀನಿ. ಉಪಯೋಗ ಬರೋದು ಏನು ಮಾಡ್ಕೊಳ್ಳಿಲ್ಲ ಅಲ್ವ. ನಿನಗೆ ಉಪಯೋಗ ಬರುವಂತಹದ್ದು ಯಾವುದಂದ್ರೆ ನಿನ್ನ ನಿಜ ಸ್ವರೂಪದ ತಿಳುವಳಿಕೆ ಮಾಡ್ಕೊ, ನೀ ಯಾರದೇವ ತಿಳುವಳಿಕೆ ಮಾಡ್ಕೊ, ಅಂದ್ರೆ ಲಾಭ ನಿನಗೆ. ಅದನ್ನ ಬಿಟ್ಬಿಟ್ಟು ನೀ ಜಗತ್ತಿನ ತೋರಿಡುವಂಥ ವಸ್ತುಗಳ ಜ್ಞಾನ ಎಷ್ಟೇ ಮಾಡ್ಕೊಂಡ್ರು, ಅವನು ಎಷ್ಟೇ ನೀ ಅವನು ದೊರಕಿಸ್ಕೊಂಡ್ರು ನೆಮ್ಮದಿ ಇಲ್ಲ ನಿನಗೆ. ಅದಕ್ಕಾಗಿ ಪ್ರಯತ್ನ ಮಾಡಕ್ ಹೋಗ್ಬೇಡ ಅಂದ್ರೆ ಉದಾಸೀನತೆಯನ್ನು ಹೊಂದು ನೆಮ್ಮದಿಯಿಂದ ಇರ್ಬೇಕನ್ನುವಂಗಿದ್ರೆ ಬಿಡದ್ರ ಇದರ ಇಚ್ಛೆಯನ್ನು, ವಿಷಯದ ಇಚ್ಛೆಯನ್ನು ಕೈಬಿಡು. ಅದ ನಿನ್ನ ಬೇಡಿಗೆ ಹಾಕೋದು, ಬಂಧನಕ್ಕೆ ಹಾಕೋದು ಅದ ನಿನ್ನ. ಯಾಕೆ ಅಜ್ಞಾನದಿಂದ ನಮ್ಗೆ ಅದು ಆಗೈತಿ ಇಚ್ಛಾ, ತಿರುಗಿ ಹಿಡ್ತನದಿಂದ ಅದು ತಿಳುವಳಿಕೆ ನಿನ್ನಲ್ಲಿ ಜಾಗೃತ ಆತಂದ್ರೆ ಅದ್ರ ಇಚ್ಛಾ ಆಗೋದಿಲ್ಲ. ನೀನು ಬಂಧನಕ್ಕೆ ಹಾಕವ್ರೆ ಅದು ಮುಕ್ತ ಇದೆ ಅದೇನ ಅನ್ನೋದು ಅನುಭವ ಬರ್ತೈತೆ ನನಗೆ. ಯಾವಾಗಲೂ ನಾನು ಮುಕ್ತ ಇದ್ನಲ್ಲ, ಇದ್ರ ಇಚ್ಛಾ ಮಾಡಿ ನಾನು ಬಂಧನಕ್ಕೆ ಒಳಗಾಗೇನೆ ಅಂತ. ಅಜ್ಞಾನದಿಂದ ಮರುವಿಯೊಳಗೆ ಇದನ್ನ ಮಾಡಿ ಅರ್ಥರ ಇದನ್ನ ಇಚ್ಛಾ ಮಾಡಕ ಮಾಡೋದೇ ಇಲ್ಲ. ನಾವು ತಿಳಿದವ್ರು ಯಾಕೆ ಮಾಡ್ತಾರೆ, ಅವ್ರು ಮಾಡಕ್ ಹೋಗೋದಿಲ್ಲ. ಇದು ಹೊಳಿಬೇಕಲ್ಲ ನಮ್ಮಲ್ಲಿ, ಹೊಳಿಮಠ ನಾವು ಇದನ್ನ ಅಭ್ಯಾಸ ಮಾಡಬೇಕು. ಬಲ್ಲವರ ಸಂಘ ಮಾಡಿದಾಗ ನಮಗೂ ಅದು ಹೊಳಿತು. ಮುಂಜಾನೆ ಸಂಜೆ ಮಠ ಬರೀ ಅಂತವ್ರ ಸಂಘ ಮಾಡಿ ಮಾತಾಡುವ ಅದಕ್ಕೆ ಅದನ್ನ ಮಾಡ್ಬೇಕಪ್ಪ ಅನ್ನುವಂಗೈತಿ. ಅದನ್ನ ಬಾಳೆ ಮಾಡಿದವ್ರು ನೋಡಿ ಅವ್ರು ಅದನ್ನ ಮಾಡಿರಪ್ಪ, ಇದನ್ನ ಮಾಡಿದ ನಾನು ಅದನ್ನ ಮಾಡ್ಬೇಕು. ಮಾಡಿದವ್ರು ಏನಾಗ್ಯಾರ, ಅದ್ರ ಪರಿಣಾಮ ಏನಾಗೈತಿ ನಾವು ವಿಚಾರ ಮಾಡಿ ಮಾಡ. ಹಂಗ ಎಲ್ಲರೂ ಮಾಡ್ತಾರಂತ ನೀನು ಮಾಡಿರ, ಕುಟ್ರ ಬೆನ್ನ ಆಯ್ತು ನೀನು ಕುಟ್ಟು ಅದಂಗ ನಾನು ತೆಗಿಗೆ ಹೋಗ್ಬಿಡೋದು, ದುಃಖದಾಗ ಒಳ್ಳಾಡೋದಿಲ್ಲ. ಅದನ್ನ ಮಾಡಿದವ್ರು ಯಾರು ಸುಖಿಗಳಾದಾರ ಹೇಳ್ರಿ? ಸುಖಿಗಳಾದವ್ರು ಜಗತ್ತಿನಾಗ ಏನು ಗಳಿಸಿದ್ರಿ ಅವ್ರ? ಏನು ಪ್ರಾಪ್ತ ಮಾಡ್ಕೊಂಡ್ರವ್ರು? ಎದಕ್ಕಾಗಿ ಪ್ರಯತ್ನ ಮಾಡಿದ್ರು ಹೇಳ್ರಿ? ಜಗತ್ತಿನಾಗ ಏನಾರು ಹೊಂದಬೇಕನ್ನೋ ಪ್ರಯತ್ನ ಮಾಡಿದನು, ಯಾವ್ದಾರ ಅದಕ್ಕಾಗಿ ಕರ್ಮಗಳನ್ನು ಮಾಡಿದನು? ಮಾಡ್ಲಿಕ್ಕೆ ಹೋಗುದಿಲ್ಲ. ಆ ಇಚ್ಛೆಗಳನ್ನೆಲ್ಲ ಪೂರ್ಣ ದೂರ ಸರಿಸಿದ್ರು. ಬಿಡಬೇಕು ಬಲು ಹಿಂದೆ ತನ್ನೆರವನ್ನು ಕೆಡಿಸುವ ಕಾಮ ಇದನ್ನು ಕಂಡ ಯೋಗಿ ಅಂತ. ಜಗತ್ತಿನ ಇಚ್ಛೆಗಳನ್ನೆಲ್ಲ ತ್ಯಾಗ ಮಾಡ, ಅದಕ್ಕೆ ಸನ್ಯಾಸ ಅಂತಾರೆ. ಸುಖಿಗಳಾಗಬೇಕನ್ನೋರೆಲ್ಲರೂ ಸನ್ಯಾಸಿಗಳಾಗಬೇಕು. ನಿನಗೆ ನಿಜವಾದ ಸುಖ ಶಾಂತಿ ಬೇಕಾಗಿತ್ತಂದ್ರೆ ನೀನು ಸನ್ಯಾಸಿ. ವಿಷಯಗಳೆಲ್ಲ ದುಃಖ ರೂಪಿ ಅದಾವಂತ ತಿಳಿದು ಅದ್ರ ಮ್ಯಾಗಿನ ಆಸಕ್ತಿಯನ್ನು ತೆಗೆದು ಹಾಕೋದು ಸನ್ಯಾಸ. ಅದಕ್ಕಾಗಿ ಪ್ರಯತ್ನ ಮಾಡ್ಬೇಕಾಗಿತ್ತು. ಅದನ್ನ ಮಾಡಾಕತ್ತೇವ ನಾವು. ವಿಷಯದ ಆಶೆ ಕಳ್ಕೊಳ್ಳೋ ಪ್ರಯತ್ನ ಮಾಡಾಕತ್ತಿಲ್ಲ. ಮತ್ತವನ್ನೆಲ್ಲ ಗಟ್ಟಿ ಗೂಟ ಬಡ್ಕೊಂಡಂಗ ಮಾಡ್ಕೊಳಕತ್ತೀವಿ. ಅಗಳೆ ಒಳ್ಳೆ ಒಳ್ಳೆ ಗೂಟ ಬಡ್ಕೊಂಡಂಗ ಅದು ಇನ್ನ ಇರ್ಲೇಪ ಇವು ಅಂತೀವಿ ನಾವು. ಎಲ್ಲವೂ ಹೋಗಲಿ ಆತ್ಮ ಒಂದೇ ಉಳಿಯಲಿ ಅನ್ನುವಂತ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ತಾರೆ. ಇವು ಯಾವ ಇರ್ಲಿಲ್ಲ ಅಂದ್ರೆ ನಾನು ಆರಾಮನಾದೇನು, ಅವಶ್ಯಕತೆ ಇಲ್ಲ. ಅದು ನಿಜವಾದ ಸುಖ ಶಾಂತಿ ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಇಲ್ಲ. ಈ ಜ್ಞಾನ ನಮ್ಗೆ ಆಗ್ಬೇಕಲ್ಲ. ಅದು ಜ್ಞಾನ ಇಲ್ಲದಕ್ಕೆ ಅದು ಇದ್ರೆ ನಾವು ಆರಾಮಿರ್ತೀವಿ ಅನ್ನುವಂಥ ತಪ್ಪು ತಿಳುವಳಿಕೆ ನಮ್ಮಲ್ಲಿ ಬೇರು ಬಿಟ್ಟುಬಿಟ್ಟಿದೆ. ವಿಷಯ ಸಂಗ್ರಹ ಮಾಡಿಕೊಂಡಾಗ ನಮ್ಗೆ ಆರಾಮಿರ್ತದೆ. ಬಹಳಷ್ಟು ಗಳಿಸಿದಾಗ ಸುಖ ಸಿಗ್ತದೆ. ಬಹಳ ದೊಡ್ಡ ನೌಕರಿ ಹೇಳಿದ್ರೆ, ದೊಡ್ಡ ಆಗ್ರಿ ಇದನ್ನ ಹೇಳಿದ್ರೆ, ನಂಬರ ಹೇಳಿದ್ರೆ, ಬಹಳಷ್ಟು ಭೂಮಿ ಸೀಮೆ, ಬಹಳಷ್ಟು ಮಕ್ಕಳು ಮರಿ ಹೇಳಿದ್ರೆ, ಉಂಡ್ರ ತಿಂದ್ರ ಅದ ನಿನ್ನ ಗಂಟ್ಲ ಕಾಣಬಹುದು. ಬೇಡಿ ಹಾಕೋದು ಅದ ನೀನು, ಬಂಧನಕ್ಕೆ ಹಾಕಿದ್ದ ಅದ ನೀನು ವಿಷಯದ ಇಚ್ಛೆ. ಅದು ಇಚ್ಛೆ ಇರಲಿಲ್ಲ ಅಂದ್ರೆ ನೀನು ಬಂಧನಕ್ಕೆ ಹಾಕವ್ರು ಯಾರು? ಇಲ್ಲಿ ಬರೋ ಕೆಲಸನೇ ಇಲ್ಲ ನಾವು. ಅದ್ರ ಸಂಬಂಧ ನಾವು ಜನ್ಮ ಜನ್ಮ ಅಂತ ತಿರುಗಬೇಕಾಗಿತ್ತು. ನಮ್ಮ ಬಂಧನಕ್ಕೆ ಅವ ನಮ್ಮನ್ನು ಹಾಕಿದ್ದು.
ಹುಟ್ಟಾಕ ಹಚ್ಚಿದ್ದು ಅದಿರ್ಲಿಲ್ಲ ಅಂದ್ರೆ ಇಲ್ಲಿ ಹುಟ್ಟುದ ಕೆಲಸ ಏನೈತಪ್ಪ? ಆ ಎಲ್ಲರೂ ವಿಷಯದ ಆಶಯ ಸಂಬಂಧ ಇಲ್ಲಿ ಹುಟ್ಟಾಕ ಹಚ್ಚಾಕದು. ಚಟ ಅಂತೀರಿ ಅದಕ್ಕೆ. ಯಾಕ್ರಿ? ಚಟ ಸಂಬಂಧ ಹುಟ್ಟಿದ್ದು ಅಂತಿದ್ರು ಅಜ್ಜ. ಎಲ್ಲ ಚಟಗಳನ್ನ ನೀ ನಾಶ ಮಾಡ್ಕೊಂಡಿದ್ದ ಅಂದ್ರೆ ನೀ ಹುಟ್ಟುವ ಅವಶ್ಯಕತೆ ಮುಕ್ತ ಆಗಿಬಿಡ್ತಿತ್ತು. ಈಗ ಮನುಷ್ಯನ ಜನ್ಮದಾಗ ಇವನ್ನೆಲ್ಲ ಅನಾವಶ್ಯಕ ಚಟಗಳನ್ನೆಲ್ಲ ವಿಚಾರದಿಂದ ನಾಶ ಮಾಡ. ಏನ್ ಶರೀರ ಚರಿತಾರ್ಥಕ್ಕೆ ಏನ್ ಬೇಕಾಗ್ಯಾವ ಅಷ್ಟ ಅವಶ್ಯಕ ಚಟಗಳು ಅಂತಾರವು. ಈ ಅನಾವಶ್ಯಕ ಚಟಗಳನ್ನ ಬಿಡವು. ಸುಳ್ಳ ತೇಗ್ತಿ ಅದರ ಸಂಬಂಧ ಅತೃಪ್ತಿ ಇಲ್ಲ ಅವುಗಳಿಂದ. ಏನ್ ಚಟದ ಬನ್ನಿ ಎತ್ತಿ ಜನ್ಮ ಜನ್ಮಾಂತರ ತಿರುಗು ಪಾಳೆ ಆಗೈತೆ ನಾವು. ಅದ ನಮ್ಮನ್ನ ತಿರ್ಗಾಕ ಹಚ್ಚಿದ್ದು, ಹುಟ್ಟಾಕ ಹಚ್ಚಿದ್ದಾದ್ರೆ ದೇವ್ರು ಹುಟ್ಸಿಲ್ಲ ನಮ್ಮನ್ನ, ಚಟ ಹುಟ್ಸ್ಯಾವು. ಜನ್ಮಕ್ಕೆ ನಮ್ಮನ್ನ ಯಾಕಪ್ಪ ಪರಮಾತ್ಮ ನಮ್ಮನ್ನ ಯಾಕೆ ಹಾಕಿದ್ವು ಅಂದ್ರೆ, ಪರಮಾತ್ಮ ಅದ ನಿನ್ ಚಟನ ನೀನು ಹುಟ್ಸಿದ್ದು. ಯಾರ್ಯಾರಿಗೆ ಯಾವ ಚಟದ ವಾಸನೆ ಇರ್ತಾವ ಅವ್ರು ಅಂತ ಕರ್ಮಗಳನ್ನು ಮಾಡ್ತಾರ. ಅದಕ್ಕೆ ಅನುಗುಣವಾಗಿ ಜನ್ಮಗಳು ಬರ್ತಾವ ನೋಡ್ರಿ. ಅದ್ರ ಸಂಬಂಧ ನಾವು ತಿರುಗಬೇಕಾಗೈತಿ ಚಟದ ಬೆನ್ನು ಹತ್ತಿ ಅವನು ತೃಪ್ತಿ ಪಡಿಸಬೇಕಂತ. ಶರೀರ ಹೋಗೋ ಮಠ ಪ್ರಯತ್ನ ಮಾಡಿರು ಅದು ತೃಪ್ತಿ ಆಗುದಿಲ್ಲ. ಆಕೈತಿ ಅಂದ್ರೆ ಮಾಡ್ಕೋರಿ, ಯಾರಿಗೇನು ಒತ್ತಾಯ ಇಲ್ಲಿದೆ. ನಮಗ್ ಅದ ಬೇಕಪ್ಪ ನಾವ್ ಏನ್ ಮಾಡಪ್ಪ, ಯಾರು ಬೇಡ ಅಂತಾರ್ರಿ. ಪಟಿ ಅದನ್ನ ಮಾಡ್ಕೊತ ಹೋಗಿ, ಯಾರು ಚಲೋ ತಂಗ ಬಾಳೆ ಮಾಡಿ ಇನ್ನ ಮಾಡನಿ ಯಾಕ್ರಿ, ಗಳಸ್ ಮಜಾ ಮಾಡ. ಯಾರಿಗೇನು ಯಾವ ತಿಳ್ಕೊಂಡ ಇದರಿಂದ ಹಿಂಸರ್ಕೋಬೇಕಂತ ನಮ್ಗೆ ಅಷ್ಟ ಹೇಳುದು. ಒತ್ತಾಯ ಇಲ್ಲ. ನೀ ಇನ್ನ ಬಾಳ ಚಲೋ ಆತ್ರಿ ಮಾಡ್ರಿ ಅಂತವ್ರಿಗೆ ಹೇಳಕ್ ಹೋಗೋದು. ಮರೆತಾದರು ಅರುಪಲಾಗದಿದನೊಮ್ಮೆ ಕರ್ಮ ತತ್ಪರರಿಗೆ ಅಂತ. ಈ ಜಗತ್ನಾಗ ಏನಾರ ಮಾಡಿ ಸುಖ ಹೊಂದ್ಬೇಕನ್ನ ನಾವು ಅದನ್ನ ಹೇಳಕ್ ಹೋಗ್ಬೇಡ. ವ್ಯರ್ಥ ಅಂತವ್ರಿಗೆ ಏನು ಹೇಳಕ್ ಹೋಗ್ಬೇಡ. ಅಂತವ್ರಿಗೆ ಕ್ವಾಣನ ಮೈ ಗಂಧ ಬಿಡದಂಗ. ವಿಷಯಾಸಕ್ತನಿಗೆ ಬ್ರಹ್ಮಜ್ಞಾನ ಹೇಳುವುದಂದ್ರೆ ಕ್ವಾಣನ ಮೈ ಗಂಧ ಬಿಡದಂಗ. ಮತ್ತು ಅದು ಅಲ್ಲೇ ಹೋಗುದನ್ನ ಏನ್ ಹೇಳಿದ್ರು ಕೇಳೋದಿಲ್ಲ, ಅದು ಚಾಳಿ. ಹೌದಿಲ್ಲ? ಅದಕ್ಕೆ ಅಧಿಕಾರಿಗಳಿಗೆ ಹೇಳಿದ್ರೆ ತಿಳಿತೈತಿ, ಅನಧಿಕಾರಿಗಳಿಗೆ ಎಷ್ಟು ಹೇಳಿದ್ರು ತಿಳಿದಿಲ್ಲ. ಅಲ್ಲಿ ನಿಲ್ತೈತಿ ಇದು ಬೋಧೆ. ಇಲ್ಲ ಅಂದ್ರೆ ನೀ ಎಷ್ಟು ಹೇಳಿದ್ರು ಉಳಿವಲ್ದು. ಯಾಕೆ ನೆನಪು ಉಳಿವಲ್ದು ಅಂದ್ರೆ ನಮ್ಗೆ ಅದ್ರ ಆಶಯ ಜಗನ ಇಲ್ಲ ಅದನ್ನ ಒಳಗೆ ಹಾಕಕ್. ಅಷ್ಟೊಂದು ಅನಾತ್ಮ ಚಿಂತನೆ ಒಳಗೆಲ್ಲ ಪುರುಷೊತ್ತಿಲ್ದಂಗೆ ನಡೆದೈತಿ ಒಳಗೆ. ಅದರಿಂದ ಸುಖ ಹೊಂದಬೇಕನ್ನೋ ಪ್ರಯತ್ನ ಒಳಗ ಜನ್ಮ ಜನ್ಮಾಂತರದಿಂದ ನಡೆದೈತಿ ಇದು ಪ್ರಯತ್ನ. ಸ್ವಲ್ಪ ತುಂಬಿಕೊಂಡು ಕುಂತೈತಿ. ಇದು ಪ್ರವೇಶ ಆಗೋಲ್ಲ ಒಳಗೆ, ಇದನ್ನ ಹೋಗಾಕ ಬಿಡುವಲ್ಲ. ಇಲ್ಲೇ ಕಿವಿಗೆ ಇಲ್ಲೇ ಕೇಳಿ ಇಲ್ಲೇ ಬಿಟ್ಟು ಹೋಗ್ಯವ. ಬಾರೆ ತಗೊಳ್ನಿ ದೌಡ್ ಅದಕ್ಕೆ ಜಗ ಸಿಗ್ತೈತಿ. ಅದಿಲ್ಲ, ಅದು ಇಲ್ಲದಲ್ಲಿ ಜಗ ಮಾಡಿ ಕೊಡ್ತೈತಿ. ಅದಕ್ಕೆ ಬೇರೆ ವಿಷಯ ಇತ್ತಂದ್ರೆ ಮತ್ತೆ ಇದನ್ನ ನೆನಪಿಡ್ಬೋದು, ಇದನ್ನ ನೆನಪಿಡ್ಬೋದು. ಇದು ಒಳಗೆ ಇಡುದು ಬಹಳ ಕಠಿಣ. ಅದು ಅದಕ್ಕೆ ಮನಸ್ಸು ಸ್ವಚ್ಛ ಆಗ್ಬೇಕು. ಅಂದ್ರೆ ಖಾಲಿ ಆಗಿರ್ತೈತಿ. ಮನಸ್ಸು ಸ್ವಚ್ಛ ಇತ್ತಂದ್ರೆ ಖಾಲಿ ಆದ ಮನಸ್ಸಿಗೆ ಇದು ತೀತೈತಿ ಅಂದ್ರೆ. ಒಳಗೆಲ್ಲ ವಿಷಯದ ಆಶಯ ತುಂಬ್ಕೊಂಡು ಕುಂತೀವಿ, ಮನಸ್ಸು ಮಲಿನ ಆಗೈತಿ. ಎಷ್ಟು ಹೇಳಿದ್ರು ಕೇಳಿದ್ರು ಮತ್ತು ಹಂಗ ಎಂದಿನಂತೆ ಹಂಗೈತಿ. ಒಂದ್ ಈಟಾರ ಬದಲಾವಣೆ ಆಗೈತೆ ನೋಡ್ಕೊ. ಇಷ್ಟು ವರ್ಷ ಕೇಳಾಕತ್ತಿ, ಒಂದ್ ಈಟಾರ ಪರಿವರ್ತನೆ ಆಗೈತೆನ? ಎಂದಿನಂತೆ ಹಂಗಾಯ್ತು ಏನ ಹಂಗ ಕಡಿಮೆ ಆಗೈತು, ಒಂದ್ ಈಟಾರ ಪರಿವರ್ತನೆ ಆಗೈತೆ ನೋಡ್ಕೊ. ಎಲ್ಲದರಾಗೂ ಆಸಕ್ತಿ ಹಂಗ ಐತಿ. ಇನ್ನು ಒಂದ್ ಈಟು ಬದಲಾವಣೆ ಆಗೈತಿ. ಹೇಳ್ತತಿ ಕೇಳ್ತತಿ ಎಲ್ಲ ಮಾಡ್ತತಿ, ಆದ್ರೆ ಒಳಗೆಲ್ಲ ಅದನ್ನ ಒಳಗ್ ತಗೊಂಡಿಲ್ಲ. ನಾವು ಅದನ್ನ ಕೇಳ್ತೇವ್ರಿ, ನಾವು ಅದನ್ನ ಹೇಳ್ತೇವೆ. ಒಳಗೆ ಹೋಗ್ಬೇಕಲ್ಲ, ಹೋಗಿಲ್ಲ. ಒಳಗೆ ಹೋದಾಗ ಅದನ್ನೆಲ್ಲ ಹೊರಗೆ ಹಾಕ್ತೈತಿ. ನಿಂದ್ರೆ ಬಿಡುದಿಲ್ಲ ಅದನ್ನ. ವಿಷಯದ ವಾಸನ ಎಲ್ಲ ನಾಶ ಮಾಡ್ತೈತಿ. ಇದು ಒಳಗೆ ಹೋಗ್ತಂದ್ರೆ ಏನೂ ಉಳಿಗೊಡುದಿಲ್ಲ. ನಿನ್ನ ಈ ವಿಚಾರ ಒಳಗೆ ಹೋಗ್ತೆ ಅಂದ್ರೆ ಎಲ್ಲ ವಿಷಯದ ಮಾಲಿನ್ಯ ಎಲ್ಲ ಅವಾಗ ಹೋಗ್ತೈತಿ ನಿನಗೆ. ಅವಾಗ ಅಂತಃಕರಣ ಸ್ವಚ್ಛ ಆತಂದ್ರೆ ನಿನಗೆ ಅನುಭವ ಬರೋಕೆ ಶುರು ಆಕೈತಿ. ಅದಕ್ಕೆ ಅಂತಃಕರಣ ಸ್ವಚ್ಛ ಆಗ್ಬೇಕಾದ್ರೆ ಈ ವಿಚಾರವನ್ನು ಬಿಟ್ಟು ಬಿಡದೆ ಮಾಡ್ಕೊಂತ ಇರ್ಬೇಕು. ಇದನ್ನ ವಿವೇಕ ಯಾವಾಗಲೂ ಜಾಗೃತಿ ಇರ್ಬೇಕು. ನಾವು ನಿತ್ಯ ಇದ್ರ ಬಗ್ಗೆ ಹೇಳುದು ಕೇಳುದು ನಿತ್ಯ ಕರ್ಮ ಅಂತಾರೆ. ದಿನ ಕಸ ಹೊಡ್ಕೊಂತ ಇದ್ದಾಗ ಮನುಷ್ಯ ಸ್ವಚ್ಛ ಇರ್ತೈತಿಲ್ಲ.
ಆ ಯಾವಾಗಾರ ಒಮ್ಮೆ ಹೊಡೆದ್ರೆ ಏನಕ್ಕೆ ಎಲ್ಲ ಮನುಷ್ಯ ಎಲ್ಲ ಗಲೀಜಾಗ್ಬಿಡ್ತೈತಿ. ನಾವು ಹುಣಿಗೊಮ್ಮೆ ಅಮಾವಾಸ್ಯೆಗೊಮ್ಮೆ ಬಂದು ಕೇಳಿದೀವಿ, ಅವಾಗೊಮ್ಮೆ ಸ್ವಚ್ಛ ಮಾಡೋರು ನಾವು, ಹೌದಿಲ್ಲ? ತಿಂಗಳಾನಗಟ್ಲೆ ಬಿದ್ದು ಹೊಲಸು ತಿಂಗಳಿಗೊಮ್ಮೆ ಸ್ವಚ್ಛ ಮಾಡಿದ್ರೆ ಏನಕ್ಕೆ? ದಿನನಿತ್ಯ ಬೀಳ್ತೈತಿ. ದಿನವೂ ಇದರ ಬಗ್ಗೆ ಪ್ರಯತ್ನ ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸ. ಯಾಕೆ ಅದನ್ನು ಹೊಗಸೇ ಬಿಟ್ಟಿರ್ತೈತಿ. ಅದ ವಿಷಯದಾಶೆ ಒಳಗೆ ಹೊಕ್ಕೂಲೆ ಮನಸ್ಸು ಹೊಲಸು. ಅದನ್ನು ಹೊಗದಂಗೆ ಯಾವಾಗಲೂ ವಿವೇಕ ಅನ್ನುವಂಥ ಕಾವಲುಗಾರನ ಅಲ್ಲಿ ಇಡಬೇಕಲ್ಲ. ಯಾಕ್ರಿ ಒಳಗೆ ಹೋಗದಂಗೆ ಅದನ್ನು ಏನು ಕೆಲಸ ಇಲ್ಲ ನಿಂದಿಲ್ಲಿ ನಡಿ ಅಂತ. ಅದನ್ನ ಮನಸ್ಸು ಮಂಗ್ಯಾನ ಅಂತ ಮನಸ್ಸು ಅದನ್ನೆಲ್ಲ ಕಾಯಕ್ಕೆ ಹಚ್ಬೇಕಲ್ಲ. ಅದು ಜಿಗದಾಡ್ಕೊಂತ ಹೋಗ್ತೈತಿ. ಎಲ್ಲ ಅದ್ರಾಗ ಐತಿ ಇದ್ರಾಗ ಐತಿ ಅಂತೇಳಿ ಅದನ್ನ ಮಾಡಕ್ಕೆ ಹಚ್ಚೇ ಬಿಡ್ತೈತಿ. ನೀನು ಮಾಡಿ ಎಲ್ಲ ಮನಸ್ಸು ಹೊಲಸು ಮಾಡಬೇಕು. ಇಷ್ಟ ಬಂಟ ಕೇಳಿದ್ದೆಲ್ಲ ಅಲ್ಲಿ ವಾದ ಕೂಲೆ ಎಲ್ಲ ಹೊಲಸು ಮಾಡ್ಕೊಂಡ್ಬಿಡ್ತಿ. ಯಾಕೆ ಅದ್ರ ಹಾವಳಿ ಹೆಚ್ಚೈತಿ, ಹೌದಿಲ್ಲ? ಹಸ್ಗೋದಿಲ್ಲ ನಿನಗೆ. ಅದೇ ಅಭ್ಯಾಸ ರೂಢಿ ಆಗಿಬಿಟ್ಟೈತಿ ನಿನಗೆ. ಅದನ್ನ ಮಾಡಿ 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 ಇದ್ರ ಅಭ್ಯಾಸ ಈ ನಿತ್ಯ ಕರ್ಮ ಆತ್ಮವಿಚಾರದ ಅಭ್ಯಾಸ ಒಳಗ ಆಂತರಿಕವಾಗಿ ನಡೀತಿತ್ತಂತಂದ್ರೆ ವಿಷಯದ ಮಾಲಿನ್ಯ ಎಲ್ಲ ಹೋಗ್ತೈತಿ. ಅದಕ್ಕೆ ತಡೆಯದೆ ಸುವಿಚಾರವೆಂಬ ಬಸಿತವನು ಅಂದ. ಸುವಿಚಾರ ಅಂದ್ರೆ ನನ್ನ ಬಗ್ಗೆ ನಾನು ಯಾರಿದ್ದೇನೆ ಅನ್ನೋದ್ರ ಬಗ್ಗೆ, ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತಿ ಇತ್ತಂದ್ರೆ ವಿಷಯದ ಮಾಲಿನ್ಯ ಕಡಿಮೆ ಕೋಂತ ಬರ್ತೈತಿ. ಅದನ್ನು ಜಾಗೃತಿ ಮಾಡ್ಕೊಳ್ಳೋ ಸಂಬಂಧ ಇದನ್ನು ನಿತ್ಯ ನಾವು ಇದನ್ನು ಮಾಡಬೇಕಾಗೈತಿ. ಒಂದು ಹೊತ್ತು ಊಟ ತಪ್ಪಿದ್ರು ಇದನ್ನು ಬಿಡಬಾರ್ದು ನಾವು ಅಂತ. ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳುವಂಥ ಪ್ರಯತ್ನ ಇದು. ನಿತ್ಯ ಶ್ರವಣ ಮಾಡೋದ್ರಿಂದ, ಹೊಳೆ ತಿರುಗಿ ಮನನ ಮಾಡೋದ್ರಿಂದ ಅದೆಲ್ಲ ಮಾಲಿನ್ಯ ಕಡಿಮೆ ಅಂತ ಬರ್ತದೆ. ಶ್ರವಣ ಮಾಡಿದ ಮ್ಯಾಗ ಅದನ್ನು ಬಿಟ್ಟು ಬಿಡ್ತೇವೆ, ಮನನ ಮಾಡೋದಿಲ್ಲ, ಮತ್ತು ಹೊಲಸು ತುಂಬ್ಕೊಳಕ್ ಚಲೋ ಆಕೈತಿ. ಹಿಂದಗಡೆ ಭಾಳ ಆತಂದ್ರೆ ಅದನ್ನ ಹೊಡೆದು ಹಾಕೋದು ಜಡ ಆಕೈತಿ. ಅದ ಏನು ಇದನ್ನ ಹೆಂಗಿದನ್ನು ಒಳಗ ಜನ್ಮ ಜನ್ಮಾಂತರದಿಂದ ಬಂದಂಥ ಹೊಲಸು ಇದೆಲ್ಲ ತುಂಬ್ಕೊಂಡು ವಾಸನೆಗಳು ಒಂದ ಜನ್ಮದ್ದು ಇಲ್ಲವು ಅನೇಕ ಜನ್ಮಗಳಲ್ಲಿ ಬಂದ ಸಂಗ್ರಹ ಆದದ್ದು ಅದಾವೆಲ್ಲ. ಇವನ್ನೆಲ್ಲ ಹೊಡೆದು ಹಾಕ್ಬೇಕಾದ್ರೆ ಅದಕ್ಕೆ ದೀರ್ಘಾವಧಿ ಹಿಡಿತೈತಿ. ಸಟಕನ ಅದನ್ನು ತೆಗೆದೊಗ್ಯಾಕಾಗೋದು. ತುಂಬ್ಕೊಂಡೈತಿ ಒಳಗೆಲ್ಲ, ಗೊತ್ತಿಲ್ದಂಗ ಅದ ಒಳಗೆ ವಾಸನೆಗಳು ಸುಪ್ತ ರೀತಿ ಉಳ್ಕೊಂತಿರ್ತಾವ. ಎಲ್ಲ ಹಾದು ಅಲ್ಪ ನಾ ಇನ್ನು ಬಿಟ್ನಿ ಅಂತ ನೋಡೋಣಲ್ಲ. ಯಾಕ್ರಿ ಬಿಟ್ಟು ನೋಡ್ಕೊಂಡ್ರೆ ಒಳಗೆ ಹೆಂಗೆ ಬರ್ತಾವ ಗೊತ್ತತ್ತಲಂಗ ಬಂದು ನಿನ್ನ ತೆರಿಗೆ ಬುಡಮೇಲೆ ಮಾಡ್ತಾವ. ನಿನ್ನ ನಾನೇ ಅನ್ನವನು ಹೌದು ಅನ್ನವನು ಎಲ್ಲ ಪಾಂಡಿತ್ಯ ಪಡೆದಾನಪ್ಪ ಅನ್ನವನು ಸುಧಾ ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದು. ಜನ್ಮ ಜನ್ಮಾಂತರದಿಂದ ಮನಿ ಮಾಡ್ಕೊಂಡದ್ದು ಅದ ಸಂಸ್ಕಾರಗಳು, ಹೀನ ಸಂಸ್ಕಾರಗಳು. ಚಾಳಿ ಹೋಗೋದು ಭಾಳ ಕಠಿಣ ಐತಿ. ಮೊದಲಿನ ಚಾಳಿ ಬಿಡೋದು ಒಮ್ಮಿಗೆ ಹೇಳಿದಾಕ್ಷಣ ಕೇಳಿದಾಕ್ಷಣ ಬದಲಾಗುದಿಲ್ಲ ಒಮ್ಮಿಗೆ. ಅದಕ್ಕೆ ಅಭ್ಯಾಸ ಬೇಕು. ಸತತ ಅಭ್ಯಾಸ ಮಾಡ್ಕೊಂತ ಇದ್ದಾಗ ಏನಾರ ಅದು ಕಡಿಮೆ ಆಕೈತಿ ನೋಡಿ. ಅವಾಗ ಅಂತಕ್ಕಣ ಸ್ವಚ್ಛಕತೆ, ಅವಾಗ ಇದು ಅನುಭವ ಬರ್ತದೆ. ತಟಕಣ ಅದೇನು ಕರಿಯ ಕಂಬಳಿಯೋ ಬಿಳಿಯ ಹಚ್ಚಡವೋ ಗಸಕ್ಕನ ತೆಗೆದೊಗೆದು ಕೈವಲ್ಯ ಹೊಂದಿದೆ ನೆನ್ನಲಿಕ್ಕೆ ಅಕ್ಕೈತೇನ. ಅದು ಹೇಳಿದಾಕ್ಷಣ ಕೇಳಿದಾಕ್ಷಣ ಎಲ್ಲರೂ ಹೊಂದಿಬಿಟ್ಟಾರ ಅದನ್ನ ಹಂಗ. ಅದಕ್ಕಾಗಿ ಅಭ್ಯಾಸ ನಾವು ಮಾಡ್ಬೇಕು, ಪ್ರಯತ್ನ ಬೇಕು. ವಿಷಯದ ವ್ಯಾಮೋಹವನ್ನು ಹೊಡೆದು ಹಾಕುವಂಥ ಪ್ರಯತ್ನ ವಿವೇಕದಿಂದ ಆಕೈತೆ. ಬಾಕಿ ಯಾವನ ಮಾಡಿದ್ರು ಆಗುದಿಲ್ಲ. ಹೊರಗೆ ಆ ಪೂಜೆ ಮಾಡಿನೇ, ಗಂಟಿ ಬಾರಿಸಿನೇ, ಧೂಪ ದೀಪ ಮಾಡಿನೇ ವಿಷಯದ ವ್ಯಾಮೋಹ ಕಡಿಮೆ ಆಕೈತೇನ ಅದರಿಂದ. ಹಿತಾಹಿತ ವಿಚಾರದ ಅಭ್ಯಾಸದಿಂದನೇ ಅದು ವ್ಯಾಮೋಹ ಕಡಿಮೆ ಆಗೋದು. ತಿಳಿಗೇಡಿತನದಿಂದ ಅದು ಗಟ್ಟಿಯಾಗೈತಿ. ವಿಷಯದ ವ್ಯಾಮೋಹ ತಿಳಿದಾಗ ಅದು ಕಡಿಮೆ ಆಕೈತಿ. ಅದೇ ಅದಕ್ಕೆ ಸಾಧನ. ತಿಳಿದ್ರೆ ಮಾತ್ರ ವಿಷಯದ ವ್ಯಾಮೋಹ ಆಕೈತಿ ಅಂತಕ್ಕಂಥ ಸ್ವಚ್ಛಕತಿ ನಿಮ್ಮ ನಿಜದ ಅನುಭವ ಮಾಡ್ಕೊಳಕ್ ಬರ್ತೈತಿ. ನೀನು ತಿಳಿಯಲಿ ಕೋಟ್ಯಾವಧಿ ಏನು ಮಾಡಿದ್ರು, ಸಾಧನಗಳನ್ನು ಮಾಡಿದ್ರು, ಅವೇನು ನಿನಗೆ ಹೋಗುದು. ನೀ ಗಂಟಿ ಬರ್ಸಿನ, ಧೂಪ ದೀಪ ಹಾಕಿನಿ, ಬಾಯಿ ಓಂ ನಮ ಶಿವಾಯ ಏನು ಮಾಡಿರೂ ಹೋಗುದಿಲ್ಲ ನಿನಗೆ. ವಿಚಾರಕ್ಕೆ ಎಲ್ಲಿ ತನಕ ನಾವು ಮುಖ ಕೊಡೋದಿಲ್ಲ ಅಲ್ಲಿ ತನಕ ಅಂತಕ್ಕಣ ಸ್ವಚ್ಛ ಆಗೋದು ನೋಡಿ. ಎಲ್ಲ ವ್ಯರ್ಥ ನೀ ಮಾಡೋದಿಲ್ಲ ಅಂತ. ಅದಕ್ಕೆ ವಿವೇಕವಂತರ ಸಂಘ ಮಾಡಿ ನಾವು ಎಲ್ಲ ಅದನ್ನು ವಾಸನ ನಾಶ ಮಾಡ್ಕೊಂಡವರೆಲ್ಲ ವಿವೇಕದಿಂದನ ನಾಶ ಮಾಡ್ಕೊಂಡವ್ರು. ಯಾವ ಕರ್ಮದಿಂದನೂ ಅದು ಹೋಗುದಿಲ್ಲ ನೀವು.
ಏನ್ ಮಾಡೋದು? ಅವಿವೇಕದೊಳಗಿನ ಕರ್ಮ ಮತ್ತೊಟ್ಟು ಅವಿವೇಕವನ್ನು ಗಟ್ಟಿ ಮಾಡ್ತದೆ. ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ಕಳೆಯಲಾರ. ಮತ್ತೊಟ್ಟು ನೀನು ಬಂಧನಕ್ಕೆ ಹಾಕೋದು. ಕರ್ಮದಿಂದ ಬಲಿ ಬಂಧ ಪರಿಯದು ನಿರ್ಮಲ ಜ್ಞಾನದಿಂದಲ್ಲದೆ. ಅದಕ್ಕೆ ಜ್ಞಾನವನ್ನು ಮಾಡ್ಕೋರಪ್ಪ. ಯಾರು ಅದನ್ನು ಮಾಡ್ಕೊಂಡಿರ್ತಾರ ಅವರ ಮಾರ್ಗದರ್ಶನ ಪಡ್ಕೋ, ಅವರ ಸಂಘ ಮಾಡು. ನಿರಂತರ ಅವರ ಸಂಘ ಸಿಕ್ಕರು ಬಿಡಬೇಡ. ಅವರ ಸಂಘದಾಗಿರುವುದನ್ನ ಒಂದು ದೊಡ್ಡ ಸಾಧನ. ಅವರ ಸಂಘವೇ ಸಾಕು, ವಿವೇಕವಂತರ ಸಂಘವೇ ಸಾಕು ಅಂತ ಕಣ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ. ಯಾವಾಗಲೂ ಅವರ ಸಂಘದೊಳಗಿದ್ದೆ ಅಂದ್ರೆ ಇಂಥವೆಲ್ಲ ವಿಚಾರಗಳೆಲ್ಲ ನಿನ್ನಲ್ಲಿ ಅದು ಜಾಗೃತ ಆಗ್ತಾವ. ಏನಪ್ಪ ನಮಗೇನು ಗೊತ್ತಾ ಇಲ್ಲಲ್ಲ, ಹಿಂಗ ಬಂದೀವಿ ಜನ್ಮ ಜನ್ಮಾಂತರ. ಅಂಥವ್ರ ಸಂಘದಿಂದ ಇದೆಲ್ಲ ಗೊತ್ತಾಗಕೈತಿಲ್ಲ. ಅವಾಗ ನಿನ್ನಲ್ಲಿ ಪರಿವರ್ತನೆ ಆಗಕ್ಕೆ ಶುರು ಆಕೈತಿ. ಕೇಳೋದ್ರಿಂದ ನಿತ್ಯ ಬೇಕಾದಂತಹ ದೊಡ್ಡದನ ಪಾಪಿ ಅದನ್ನೊಂದು ಅವನಲ್ಲಿ ಪರಿವರ್ತನೆ ಆಕೈತಿ ನೋಡ್ರಿ. ಸಂಘ ದೊಡ್ಡ ಪರಿಣಾಮವನ್ನು ಉಂಟು ಮಾಡ್ತೈತಿ. ಅದಕ್ಕೆ ಆ ಸಂಘವನ್ನು ಮಾಡೋದು. ಸಂಘ ಸಿಕ್ಕರೆ ಸಾಕಪ್ಪ, ನಿನ್ನ ಜನ್ಮ ಪಾವನ ಆಗ್ತದೆ. ನೀ ಏನೂ ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಅವರ ಸಂಘ ಎಂತ ಇದನ್ನು ಕೊಡ್ತೈತಿ, ನಿನಗೆ ದೊಡ್ಡ ಲಾಭ ಆಕೈತಿ. ಪರಿವರ್ತನೆ ಆಗೇ ಇರ್ತೈತಿ ಯಾವಾಗಲೂ ಅವರ ಸಂಘದಾಗ. ಎದ್ದಾಗ ಬಿದ್ದಾಗ ಅವರ ಸಂಘ ಅದು ಎತ್ತಾಗಿ ತೊತ್ತಾಗಿ ಅಂತಿರಲ್ಲ, ಎತ್ತಲದ ಮರವಾಗಿ ಮತ್ತೆ ಪಾದದ ಪರವಾಗಿ ಹತ್ತಲಿರಂದ ಸರ್ವಜ್ಞ. ಅವ್ರ ಸಂಘದಾಗ ಇರೋ ಸಂಘದಿಂದ ಆಗಲ್ಲ ಹೋಗುವ, ಎಲ್ಲಿ ಹೋಗುವಂಗಿಲ್ಲ. ಅವ್ರ ನೆದರನ್ಯಾಗಿದ್ದೀವಿ ಅಂದ್ರೆ ಯಾವಾಗಲೂ ಶರೀರ ಅವ್ರು ಹೋಗೋ ಮಟ್ಟ ಬಿಡಬಾರ್ದು ಸಂಘ ಅಂತಿದ್ರು. ಅಂದ್ರೆ ಏನಾರ ಒಂದ್ ಸಾರು ಚೂರು ಏನಾರ ಶಕ ಬಡಿದಿದ್ದಿಲ್ಲ ಅದನ್ನ ಬಡಿದಿಲ್ಲ. ಅದ್ರ ಮುಂದೆ ನೀ ಅದಕ್ಕೆ ಪ್ರಯತ್ನ ಮಾಡ್ಬೇಕು. ಮತ್ತೆ ಮಾಹಿತಿ ಆಕೈತಿ, ಬರೇ ಮಾಹಿತಿ ಮಾಡಿದ್ರೆ ಮತ್ತು ಮೊದ್ಲಿನ ಚಾಳಿ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಹೌದಿಲ್ಲ? ಅವ್ರ ಸಂಘದಾಗಿದ್ರೆ ಮಾಹಿತಿ ಆಕೈತಿ. ನಿರಂತರ ಅವ್ರ ಶರೀರ ಬಿಡುಮುಟ ಅವ್ರ ಸಂಘ ಮಾಡಿದ್ರೆ ನಿನಗೆ ಅದು ಸರಿಯಾದ ಮಾಹಿತಿ ಮಾಡ್ಕೊಳ್ಳಿ. ಮುಂದೆ ಪ್ರಯತ್ನ ಬೇಕು. ಅಂತ ಸಂಘ ಹಿಂದಿನ ಜನ್ಮದ ಒಂದು ಸಂಸ್ಕಾರನೂ ಬೇಕು. ಅದಕ್ಕೆ ಈಗಿನ ಸಂಘನೂ ಬೇಕು, ಪ್ರಯತ್ನವೂ ಬೇಕು. ಅದಕ್ಕೆ ಪ್ರಯತ್ನ ಮಾಡುವ. ಪ್ರಯತ್ನ ಮಾಡದ ಹೊರತು ಇದು ನಮ್ಗಾಗೋದು. ಸ್ವತಃ ನಾವು ಪ್ರಯತ್ನ ಮಾಡೋದು. ಬುದ್ಧ ಆನಂದನು ಶಿಷ್ಯಗ ನೀ ಆನಂದ ಭಾಳ ಪ್ರಯತ್ನ ಮಾಡ್ಬೇಕು ಇದಕ್ಕೆ ನೀ ಅಂತ. ನೀ ಮಾಹಿತಿ ಮಾಡ್ಕೊಂಡು ಇದಕ್ಕೆ ಪ್ರಯತ್ನ ಮಾಡಪ್ಪ. ಅಂತ್ಯ ಕಾಲಕ್ಕೆ ಬುದ್ಧ ಶರೀರ ಬಿಡುವ ಕಾಲಕ್ಕೆ ಆನಂದನು ಶಿಷ್ಯನಿಗೆ ಆನಂದ ನೀ ಭಾಳ ಪ್ರಯತ್ನ ಮಾಡ್ಬೇಕಿದೆ. ಹೆಂಗೇನು ನೀವು ಶರೀರ ಬಿಟ್ಟ ಮ್ಯಾಗ ನನ್ನ ಗತಿ ಹೆಂಗ ಅಂತ ಸಂಘದ ಭವಿತವ್ಯ ಹೆಂಗಿನ ನನ್ನಿಂದ ನಡಿತೈತೆ ಅಂತ ಯಾವ ತಿಳ್ಕೊಂಡಿರ್ತಾನ ಅವ ಮಾಡೋಲ್ಲ ಅದ್ರ ಚಿಂತನ. ನಾ ಹಂಗ ತಿಳ್ಕೊಂಡಿಲ್ಲ. ತಥಾಗತನಿಗೆ ಆ ಭಾವನೆ ಇಲ್ಲ ಅಂತಾನ ಬುದ್ಧ. ನಾನಾ ನಡಿತೇನೆ, ನನ್ನಿಂದ ನಡಿತೈತೆ ಅಂತ. ಶಿವಾನಂದಜ್ಜ ಅವ್ರಿಗೆ ಕೇಳ್ಯಾರ, ಪರ ಹೆಂಗ್ರಿ ಇನ್ನು ಇದನ್ನ ಮುಂದೆ ಹೆಂಗ ವರ್ಷಕೊಂಡು ಯಾಕೆ ಚಿಂತೆ ಮಾಡಿದ? ಆ ಜೀವಿಗಳ ಪ್ರಾರಬ್ಧ ಹೆಂಗೈತೆ ಹೆಂಗ್ ನಡಿತೈತೆ, ನೀ ಯಾಕೆ ಚಿಂತೆ ಮಾಡ್ತೀವಿ? ಹೌದಿಲ್ಲ? ಜೀವಿಗಳ ಪ್ರಾರಬ್ಧ ಅದ. ಏನು ಅವ್ರು ಇದಿತ್ತಂದ್ರೆ ಅದು ಮುಂದೆ ಹೋಗ್ತೈತಿ, ಇಲ್ಲ ಅಂದ್ರೆ ಮಠಕ್ಕೆ ಆಕೈತಿ. ಯಾವ್ದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದು ಐತಿ. ಅವರು ಜೀವಿಗಳ ಮಾಡಿದ್ದವರು ಅದನ್ನ ಲಾಭ ಮಾಡ್ಕೋತಾರೆ ಪ್ರಯತ್ನ ಮಾಡಿ. ಎಚ್ಚರಗೊಳಿಸೋದು ಒಂದ ನಮ್ಮ ಕೆಲಸ. ಎಚ್ಚರ ಆಗೋದು ನಿಮ್ಮ ಕೆಲಸ. ಮಹಾತ್ಮರೆಲ್ಲ ಎಚ್ಚರಗೊಳಿಸ್ಕೊಂತ ಬಂದಾರ. ಅದಲ್ಲ ಮಾಹಿತಿ ನೆನಪಿಗೆ ತಂದು ಕೊಟ್ಟಾರಮ್ಮ, ಎಚ್ಚರ ಆಗರು, ಇನ್ನು ಮ್ಯಾಗರ ನಿಮ್ಮ ನಿಜವನ್ನ ತಿಳ್ಕೋರಿ ಅಂತ. ಅದನ್ನ ಹೊಂದೋದು ನಿಮ್ಮ ಕೆಲಸ. ಮುಕ್ತಿ ಯಾರು ಕೊಡೋದಿಲ್ಲ ನಿಮಗೆ. ಮುಕ್ತಿ ಮಾರ್ಗ ತೋರಿಸ್ತಾರೆ, ಅದನ್ನ ಹೊಂದೋ ಪ್ರಯತ್ನ ನೀವು ಮಾಡ್ಬೇಕು. ಯಾರು ಯಾರನ್ನು ಉದ್ಧರಿಸಲಾರ. ನೀವು ಆತ್ಮಾನ ಉದ್ಧರೇತ್. ನಮ್ಮ ಉದ್ಧಾರಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ಬೋರ್ಡ್ ತೋರಿಸ್ತಾವ, ದಾರಿ ಊರಿಗೆ ಹಿಂಗೈತೆ ಅಂತ ಮಾರ್ಗ ತೋರಿಸ್ತಾವ. ಊರಿಗೆ ಹೋಗೋದು ನಮ್ಮ ಕೆಲಸ. ಆ ಬೋರ್ಡನ್ನು ಕೊಡ್ಕೊಂತ ಆ ಬೋರ್ಡನ್ನು ನೋಡ್ಕೊಂತ ಕುಂತ್ರ ಊರು ಯಾವಾಗ ನೀವು ಮುಟ್ಟಾವ?
ಬರೀ ಹೇಳುವುದು ಕೇಳುವುದು ಆತಪ್ಪ ನಿನಗೆ. ಸಾಧನ ಮಾಡೋದು ಯಾವಾಗ? ಅದರ ಪ್ರಕಾರ ದಾರಿ ಹಿಡಿಬೇಕಿಲ್ಲ, ಸಾಧನದೊಳಗೆ ತೊಡಬೇಕಿಲ್ಲ. ಸಾಧನ ಮಾಡದೆ ಬರೀ ಅದನ್ನ ಇದು ಮಾಡ್ಕೊಂತ ಬೋರ್ಡ್ ಓದ್ಕೊಂತ ಕುಂತ್ರ ಊರು ಯಾವಾಗ ಮುಟ್ಟುದು ನೀನು? ಸಾಧನೆ ಮಾಡದೆ ಅನುಭವ ಪಡೆಯದೆ ಇದು ಆಕೈತೇನ? ಸುಮ್ಮನೆ ಆಗುದಲ್ಲ ಇದು. ಅದಕ್ಕೆ ಅಭ್ಯಾಸ ಸಾಧನ ಮಾಡಕೈತಿ ಮನುಷ್ಯನ ಜನ್ಮ. ಪ್ರತಿಯೊಬ್ಬರಿಗೆ ಇದು ಸಾಧಿಸಲಿಕ್ಕೆ, ನಮ್ಮ ನಿಜವನ್ನು ತಿಳ್ಕೊಳ್ಳಿಕ್ಕೆ, ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋ ತಿಳ್ಕೊಳ್ಳಿಕ್ಕೆ ಇದು ಮನುಷ್ಯನ ಜನ್ಮ. ಖಲು ಧರ್ಮ ಸಾಧನಂ ಶರೀರ ಮಾಧ್ಯಮ ಅಂತ. ಅದನ್ನ ಕವಿರತ್ನ ಕಾವ್ಯದಾಸ ಹೇಳ್ಯಾನ, ಅದನ್ನ ಹೇಳ್ಯಾನ ಅದಿಲ್ಲ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಇದು ಸಚ್ಚಿದಾನಂದ ಸ್ವರೂಪವನ್ನು ಹೊಂದಲಿಕ್ಕೆ ಸಾಧನದ, ನಮ್ಮ ನಿಜವನ್ನು ತಿಳ್ಕೊಳ್ಳಿಕ್ಕೆ ಸಾಧನದ. ಅದನ್ನ ನಾವು ಮಾಡ್ಕೋಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ನಾವು ಭೋಗಕ್ಕೆ ಸಾಧನ ಮಾಡ್ಕೊಂಡು ಕುಂತೀವಿ, ಉಣ್ಣಾಕ ತಿನ್ನಾಕ ಮಜಾ ಮಾಡಕ. ಇದನ್ನ ಮಾಡ್ಕೊಂಡೆ ಅಂದ್ರೆ ಏನ್ ಮಾಡೋದು? ಎಂತದಕ್ಕೆ ಉಪಯೋಗ ಮಾಡ್ಕೊಂಡೆ ಅಲ್ವ ನೀನು? ಎಂತ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ. ಏನು ಕೊಟ್ರೆ ಸಿಕ್ಕಿತ್ತಪ್ಪ, ಪುನಃ ಇಂಥ ಜನ್ಮ ಬಂದೈತೇನೋ ಅಪ್ಪಯ್ಯ ಅಂದ್ರೆ. ಮನುಷ್ಯನ ಜನ್ಮ ಬರ್ತೈತಿ ಅಂದ್ರು ಕೆಡಿಸಿಬಿಟ್ರಿ ಅಲ್ಲ. ಇದು ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರ್ಕೊಂಡ್ಬಿಟ್ರಲ್ಲ. ಇದು ಕಿಮ್ಮತ್ತ ಗೊತ್ತಾಗಲಿಲ್ಲಲ್ಲ ನಿನಗೆ? ಅಮೂಲ್ಯವಾದಂತಹ ರತ್ನ ಯಾಕ್ರಿ ಇದನ್ನ ಹಾಳು ಮಾಡ್ಕೊಂಡೆಲ್ಲೋ? ಮನುಷ್ಯನ ಜನ್ಮವನ್ನು ಹಾಳು ಮಾಡಿದಲ್ಲ ವಿಷಯ ಭೋಗಕ್ಕಾಗಿ. ಇದ್ರ ಲಾಭ ಮಾಡ್ಕೋ. ಇದರ ಲಾಭವ ತಿಳಿದವ ಯೋಗಿ ಸಮರ್ಥ ಅಂತ. ಅವರ ಯೋಗಿಗಳ, ಜ್ಞಾನಿಗಳ ಇದರ ಲಾಭವನ್ನು ತಿಳಿದು. ಅಜ್ಞಾನಿಗಳಿಗೆ ಏನು ಗೊತ್ತು? ಮತ್ತು ಇದನ್ನ ಮಾಡವ ಅದಿಲ್ಲ. ವಿಷಯ ಸಂಗ್ರಹ, ವಿಷಯ ಭೋಗದಾಗ ಕಾಲ ಕಳೆದು ಈ ಶರೀರವನ್ನು ಅದಕ್ಕಾಗಿ ದುಡಿಸಿ ಅದಿಲ್ಲ. ಬಾಳೆಗೆ ಬಡ್ಕೊಂಡು ಸತ್ತು ಹೋದಿಪ್ಪ. ಏನ್ ಮಾಡ್ತೀವಿ? ಇಷ್ಟು ವರ್ಷ ಬದುಕ್ಯಾರ ಏನ್ ಮಾಡೋದು? ವಿಷಯ ಸಂಗ್ರಹ, ವಿಷಯ ಭೋಗ ಮಾಡ್ಕೊಂತ 100 ವರ್ಷ ಬದುಕ್ಯಾರ ಏನ್ ಮಾಡೋದು? ಅಜ್ಞಾನಿಯಾಗಿ 100 ವರ್ಷ ಬದುಕುವುದಕ್ಕಿಂತ ಜ್ಞಾನಿಯಾಗಿ 3 ವರ್ಷ ಬದುಕುವುದು ಲೇಸು ಅಂತ. ಹೌದಿಲ್ಲ? ಅಜ್ಞಾನಿಯಾಗಿ ಸತ್ತಿದಂತ. ಜ್ಞಾನಿ ಆತಂದ್ರೆ ನಿನಗೆ ಸಾವನ ಇದು ನಾ ಸಾಯವಲ್ಲ ಅನ್ನೋದು ನಿನಗೆ ಒಳಗ್ಬಿಡ್ತು. ಸಾಯುದು ಯಾವ್ದಾರ ಸಾಯ್ತೈತಿ ಬಿಡ, ಅದು ಹುಟ್ಟಿದ್ ಸಾಯ್ತೈತಿ, ನನಗೆ ಸಂಬಂಧ ಇಲ್ಲ. ತಿಳುವಳಿಕೆ ಹೋಗಿಲ್ಲ, ತಿಳ್ದವ. ನಾನ ಹುಟ್ಟೇನಿ, ನಾನಾ ಸಾಯ್ತೇನೆ ಅನ್ನೋದು ಅಜ್ಞಾನಿಗಳ ಕಲ್ಪನಾ. ಅವ ಜ್ಞಾನಿ, ನಾ ಎಂದೂ ಹುಟ್ಟವಲ್ಲ ಸಾಯವಲ್ಲ, ನಾ ಯಾವಾಗಲೂ ಇದ್ದ ವಸ್ತು, ನಾ ಎಂದೂ ಅಮೃತ ಸ್ವರೂಪನ ನಾನದೇ. ನಾನು ಅವಾಗಿರ್ತೈತಿ ಆ ಜ್ಞಾನ ಇರ್ತೈತಿ. ಆ ಜ್ಞಾನ ನಮಗೆ ಗಟ್ಟಿ ಆಗುತ್ತೆ ನೋಡ್ರಿ. ಇದು ಹುಟ್ಟು ಸಾವುಗಳು ನನಗದಾವ ಅಂತ ಆರೋಪ ಮಾಡ್ಕೊಂಡು ಒದ್ದೆ ಆಗ್ಲಿಕ್ಕೆ ಕೆಲವು. ಯಾವ್ದಾರು ಸತ್ತಿದ್ದಿತ್ತು, ಯಾವ್ದಾರು ಹುಟ್ಟಿದ್ದಿತ್ತು ಬಿಡೋದು. ಸಾಯುದು ಯಾವುದು, ಹುಟ್ಟಿದ್ದು ಅದು, ನೀ ಯಾರು ನೋಡು. ನೀ ಹಂಗ ಅದೇಯಲ್ಲ, ಮನ್ ಕೊಟ್ಟು ಬಾಂದ್ರಪ್ಪ ಅದನ್ನ. ಯಾಕ್ರಿ ನೋಡ್ತಿ ಅದನ್ನ ದಿನ ಮಾಡುವಾಗ ನೋಡ್ತಿ, ಎಲ್ಲ ನೋಡ್ತೀಯಲ್ಲ. ಯಾರ್ಯಾರು ಬಂದಿದ್ರು, ಯಾರ್ಯಾರು ಇಲ್ಲ, ಎಲ್ಲ ನೋಡ್ತೀಯ. ಗೊತ್ತೈತೇಳ ನನ್ಗೆ ಯಾರ್ಯಾರು ಬಂದಿದ್ರು ಎಲ್ಲ ನೋಡಿ. ಹೌದಿಲ್ಲ? ಅಲ್ಲೇ ಸುಳ್ದಾಡ್ತಿರ್ತೈತಿ ಅದು ಜೀವ. ಸೂಕ್ಷ್ಮ ಶರೀರ, ಜಡ ಶರೀರ ಹೋಗ್ತದೆ. ಅದು ಕರ್ಮಕ್ಕನುಸಾರವಾಗಿ ಅದ್ರ ದಿನ ಮುಗಿತಿ, ಅದು ಹೋಗ್ತದೆ. ಸೂಕ್ಷ್ಮ ಶರೀರ ವಾಸನಾ ಶರೀರ, ಅದು ವಾಸನ ಕಟ್ಕೊಂಡಂತಿರ್ತದೆ. ನಿನ್ನ ನಿಜದ ಜ್ಞಾನ ಆಗುವವರೆಗೂ ಸೂಕ್ಷ್ಮ ಶರೀರ ನಾಶ ಆಗುತ್ತೆ. ಅದಕ್ಕೆ ವಾಸನೆಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡುವುದು, ಕರ್ಮಕ್ಕನುಸಾರವಾಗಿ ಜನ್ಮಾಂತರಗಳನ್ನು ಹೊಂದುವುದು, ಅದು ಇರುವುದನ್ನ. ಸೂಕ್ಷ್ಮ ಶರೀರ ನಾಶ ಮಾಡಿಕೊಂಡಾಗ ನಿನಗೆ ಮುಕ್ತಿ. ಅದ ವಾಸನಾ ಶರೀರ, ಭೋಗ ವಾಸನೆಗಳು ಇರ್ತಾವಲ್ಲ, ಅದಕ್ಕೆ ಅನುಗುಣವಾಗಿ ಅದು ತಿರುಗ್ತದೆ. ಸೂಕ್ಷ್ಮ ಶರೀರದೊಳಗೆ ಜೀವ ವಾಸನಾ ಕಟ್ಕೊಂಡು ತಿರುಗ್ತದೆ. ವಾಸನಾ ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಂಗೆ ತಿರುಗುದ ಜನ್ಮ ಅಂತ. ಈಗ ಮನುಷ್ಯನ ಜನ್ಮದಾಗ ಇವೆಲ್ಲ ಭೋಗ ವಾಸನೆಗಳನ್ನ ನಾಶ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಕೊ, ಅದನ್ನ ಮಾಡ್ಕೋರಿ ಅಂತ ಮಹಾತ್ಮರು ಎಚ್ಚರಿಕೆ ಕೊಡುವಂತ ಬಂದ. ಒಳ್ಳೆಯ ಸಮಯ ಇದು ಈ ಭೋಗ ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿಕ್ಕೆ. ನಿರಂತರ ಪ್ರಯತ್ನ ಮಾಡಬೇಕು, ನಿರಂತರ ಅಭ್ಯಾಸ, ಹಿತಾಹಿತ ವಿಚಾರದ ನಿರಂತರ ಅಭ್ಯಾಸದಿಂದ ಈ ಭೋಗ ವಾಸನೆಗಳೆಲ್ಲ ಕ್ಷೀಣಕ್ಕವ. ಅವಾಗ ನಿನಗೆ ಈ ವಾಸನಾ ಶರೀರ, ಆ ಸೂಕ್ಷ್ಮ ಶರೀರ ನಾಶ ಆಗಬೇಕು.
ನಿದ್ದ್ಯಾಗ ಅಡಗ್ತೈತಿ ಕಾರಣ ಶರೀರದಾಗ. ನಿದ್ದೆ ಕಾರಣ ಶರೀರ ಅಂದ್ರೆ ನಿದ್ದ್ಯಾಗ ಅಡಗ್ತೈತಿ, ಮತ್ತೆ ಅದು ವ್ಯಕ್ತ ಆಗ್ತೈತಿ. ಸಮಾಧಿ ಹೊಂದಿ ಈ ವಾಸನೆಗಳನ್ನ ನಾಶ ಮಾಡಿಕೊಂಡಾಗ ಪುನಃ ನಿನಗೆ ಒಕ್ಕ ಮೂರು ಶರೀರಗಳ ಸಂಬಂಧ ತಪ್ಪತೈತಿ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಮೂರು ಶರೀರ ತೊರೆದು ಮೀರಿ ತೂರ್ಯದಿ ಮೆರೆದು ಆರು ಅರಿಯದ ತೂರ್ಯಾತೀತ ಆನಂದ ಗುರು ಶಿವಾನಂದ. ಅಂತಹ ಸ್ಥಿತಿಯನ್ನು ನಾವು ಹೊಂದಬೇಕಾಗಿ ಪ್ರತಿಯೊಬ್ಬರಿಗೂ ಬರ್ತೈತೆ. ನಮಗೆ ಮೂರು ಶರೀರದ ಸಂಬಂಧ ತಪ್ಪಿಸ್ಕೋಬೇಕಂದ್ರೆ ನಿನ್ನ ನಿಜದ ಜ್ಞಾನವನ್ನು ಮಾಡು. ಅದಕ್ಕಾಗಿ ಪ್ರಯತ್ನ, ಅದರ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ನೀನಲ್ಲದ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡ ನೀನಾಗಿರ್ಲಿಕ್ಕೆ ಬರ್ತದೆ. ಅವಾಗ ನೀನು ಮುಕ್ತ. ಅಲ್ಲದ್ದನ್ನು ಹಿಡ್ಕೊಂಡು ತಿರ್ಕೊಂಡೆ ಅಂದ್ರೆ ಬಂಧನ ನಿನಗೆ. ಅದು ಬೇಕು ಇದು ಬೇಕು ಅಂತ ಅಜ್ಞಾನಿಗಳ ಬಯಕೆಗಳು ಎಲ್ಲ. ಜ್ಞಾನಿ ಅದನ್ನು ಬಯಸಾಕ ಎದರ ಸಂಬಂಧ ಬಿಡೋದು, ಅವನು ಏನು ಉಪಯೋಗ ಅದ ಅವನ್ನೆಲ್ಲ. ಎಲ್ಲ ಅವು ನಮಗೆ ಹಿತ ಕೊಡ್ತಾವನು, ಅಹಿತ ಕೊಡ್ತಾವ. ಎದರ ಸಂಬಂಧ ಇಚ್ಛಾ ಮಾಡೋದು. ಯಾವ ಇಚ್ಛೆಗಳೆಲ್ಲ ಏನದಾವ ವಿಷಯದ ಇಚ್ಛಾನ ಇಚ್ಛಾ ಅನ್ನೋದು. ನಿವ್ಳ ಸುಖದ ಇಚ್ಛಾ ಅನ್ನೋದು. ಏನ್ ನಿವ್ಳ ಸುಖದ ಇಚ್ಛಾಕ ಅದಕ್ಕೆ ಭಕ್ತಿ ಅಂತಾರೆ. ವಿಷಯದ ಇಚ್ಛಾ ಅನ್ನೋದು ಅದಕ್ಕೆ ಮೋಹ. ಅದ ನಿನಗೆ ಬಂಧನಕ್ಕೆ ಹಾಕೋದು. ವಿಷಯದ ಇಚ್ಛಾನ ಬಂಧನಕ್ಕೆ ಹಾಕೋದು. ನಿವ್ಳ ಸುಖದ ಇಚ್ಛಾ, ನಮ್ಮನ್ನು ನಾವು ಹೊಂದುವಂತಹ ಇಚ್ಛಾ ಏನೈತೆ ಅಲ್ಲ ನಮ್ಮನ್ನು ಬಿಡುಗಡೆ ಮಾಡ್ತದೆ. ಅದಕ್ಕೆ ಮುಕ್ತಿ ಇಚ್ಛಾ ಅಂತಾರೆ. ಮುಮುಕ್ಷತ್ವ ಅಂತ ಕರೀತಾರೆ ಅದಕ್ಕೆ. ಅದು ಬರೋದು ಬಹಳ ಕಠಿಣ ಐತೆ. ನಿಜವಾದ ಸುಖ ಹೊಂದಬೇಕನ್ನೋ ಇಚ್ಛಾ ಯಾರಿಗೆ ಐತೆ? ವಿಷಯದ ಮುಖಾಂತರ ಸುಖ ಹೊಂದಬೇಕನ್ನೋ ಇಚ್ಛಾ ಐತೆ ಎಲ್ಲರಿಗೂ. ವಿಷಯ ವಾಸನೆಗಳವ ಮನಿ ಮಾಡಿಬಿಟ್ಟವು. ಅವುಗಳ ಪ್ರಾಪ್ತಿಗಾಗಿ ಆ ವಾಸನೆಗೆ ಅನುಗುಣವಾಗಿ ಕರ್ಮಗಳನ್ನು ವಾಸನೆ ಕಟ್ಕೊಂಡು ಶರೀರ ಬಿಟ್ಟಿರ್ತೈತಲ್ಲ, ಮಾಡ್ಕೊಂತ ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ನಾವು ಬಿಟ್ಟಿರ್ತೈತೆ. ಅದು ಶರೀರ ಮಾಡಿ ನಿರಂತರ ಪ್ರಯತ್ನ ಮುದುಕಾಗೋ ಮಟ್ಟ ಮಾಡಿರ್ತೈತಿ. ಅದೇ ವಾಸನೆ ಕಟ್ಕೊಂಡು ಶರೀರ ಬಿಡ್ತೈತಿ ಮತ್ತು ಅದನ್ನ ಮುಂದುವರಿತೈತೆ. ಯಾರಪ್ಪ ನಿನ್ನ ಎಚ್ಚರಗೊಳಿಸೋರು? ಈ ವಾಸನೆಗಳನ್ನು ಕಳ್ಕೊಂಡು ಮುಕ್ತ ಆಗಂತ ಹೇಳೋರು ಯಾರದಕ್ಕೆ? ಏನೋ ನಿನ್ನ ಹಿಂದಿನ ಪುಣ್ಯ ಒದಗಿ ಬಂದಾಗ ಬರ್ತೈತಿ. ಇದರಿಂದ ಬಿಡುಗಡೆ ಆಗಪ್ಪ, ಬ್ಯಾಡಿನ ಜನ್ಮ ಅಂತ ತಿರುಗುದು, ಈ ವಾಸನೆಗಳ ಬೆನ್ನು ಹತ್ತೋದು ಬ್ಯಾಡಿನ ಅಂತ ಏನೋ ಹೊಳೆದ್ರೆ ಹೊಳಿಬೇಕು ನಿನಗೆ ಅವ್ರ ಸಂಘದಿಂದ. ಜನ್ಮಾಂತರ ಅದ ಗಟ್ಟಿ ಬಹಳ ಅದೇ ಪ್ರಬಲ ಇರ್ತೈತಿ ಆ ವಾಸನ. ಅದನ್ನು ಹೊಡೆದಾಕಕ್ಕೆ ಇದಕ್ಕೂ ಅಭ್ಯಾಸ ಭಾಳ ಮಾಡ್ಬೇಕು, ನಿರಂತರ ಪ್ರಯತ್ನ. ಶೇರಿಗೆ ಸವ್ವಾ ಶೇರ್ ಆಗ್ಬೇಕಂತಿದ್ರ ಚೌರ್ ಅಂದಾಗ ಈ ವಾಸನೆಗಳನ್ನೆಲ್ಲ ನಾಶ ಮಾಡ್ಕೊಳಕೈತಿ. ನಮ್ಮಂಥವ್ರಿಗೆ ಎಲ್ಲಿ ಬೇಕಾಗಿಗಳು ಬಿಡ್ರಿ. ಅದು ನಾವು ಮತ್ತು ಎಂದಿನಂತೆ ಅದ್ರಾಗನ ಅದೇ ವ್ಯವಹಾರದಾಗ ತೊಡಗಿಬಿಡ್ತೀವಿ, ಮರ್ತು ಬಿಡ್ತೇವೆ ಅದನ್ನು. ಸಂಕಟ ಬಂದಾಗ ಅಷ್ಟ ಹಿಂಗೈತೆ ಇದು ಒಳ್ಳೆ ಅದನ್ನು ನೆನಪಿಸೋದ ಮಾಡೋದು. ನಾವು ನಿಜವನ್ನು ತಿಳ್ಕೊಬೇಕನ್ನ ನಾವು ಯಾವಾಗಲೂ ಎಡೆಬಿಡದೆ ಒಳಗೆ ಅಭ್ಯಾಸ ಆಂತರಿಕವಾಗಿ ಅವ್ನು ನಡೆದಿರ್ತದೆ. ಅಂಥವರಿಗೆ ಇದು ಸಾಧ್ಯತೆ. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವನ್ನು. ಎಡೆಬಿಡದೆ ನಾವು ಏನ್ ಮಾಡ್ತೀವಿ? ನಮ್ಮ ಬಾಳೆದೆ ಆ ಗತ್ತಿನಾಗದೇವ ನಾವು ಒಳಗೆ. ಈ ಟೈಮ್ ಆಗೋ ಮಟ್ಟ ಅಷ್ಟೇ ಇದೆ. ಯಾಕ್ರಿ? ಆಯ್ತಂದ್ರೆ ಮತ್ ನಮ್ದು ಇದ ಬೇರೆ ಆಗ್ತೈತಿ. ಹೌದಿಲ್ಲ? ಆ ಪಾತ್ರನ ಬೇರೆ. ಹೌದಿಲ್ಲ? ಅತ್ತಾಗಿಂದ ಅದ ಖರೆ ಅಂತ ತಿಳ್ಕೊಂಡು ಬರೇ ಅದರದ್ದು ಬೆನ್ನ ಹಾಕಿ ಅದು ಮಧ್ಯಾಹ್ನ ಹೊಳಿ ಕೊಡೋದಲ್ರಿ. ಮತ್ತೆ ಇದು ಭಾಳ ಹೊತ್ತಿಂದ ಅಲ್ಲಪ್ಪ, ಇದು ಯಾರಿಗೂ ನೆಮ್ಮದಿ ಕೊಡೋದಿಲ್ಲ. ಇದ್ರ ಬೆನ್ನು ಹತ್ತೋದು ಬೇಡ. ಪುನಃ ಇದ್ರಾಗ ಬರದಂಗೆ ಮಾಡ್ಕೊಂಡಿನ ಅಂತ ಇಲ್ಲೊಬ್ಬರಿಗೆ ಹೊಳೆದ್ರೆ ಹೊಳಿಬೇಕು. ಯಾವ ಪುಣ್ಯಾತ್ಮ ಹೊಳಿತೈತೆ ಹೊಳಿತೈತೆ ಅಂತಿದ್ರ ಅವ್ರು. ಬಹಳ ಕಠಿಣ ಅದ. ಬಹಳ ದುರ್ಲಭ. ಇದನ್ನು ಹೊಂದಬೇಕನ್ನೋ, ಮುಕ್ತಿ ಹೊಂದಬೇಕನ್ನ ನಾವು, ದುಃಖದಿಂದ ಬಿಡುಗಡೆ ಆಗ್ಬೇಕನ್ನ ನಾವು ಎಲ್ಲಿಯೋ ಒಬ್ರು. ಮತ್ತೆ ಪ್ರಯತ್ನ ಮಾಡೋರು ಎಲ್ಲಿಯೋ ಒಬ್ರು ಅಂತ. ಸಹಸ್ರೇಶು ಅಂತ ಹೇಳ ಸಾವಿರಾರು ಜನಗಳಲ್ಲಿ ಎಲ್ಲಿಯೋ ಒಬ್ಬ ಇದಕ್ಕಾಗಿ ಪ್ರಯತ್ನ ಮಾಡೋ. ಅಂತ ಪ್ರಯತ್ನ ಮಾಡೋ ಸಾವಿರಾರು ಜನಗಳಲ್ಲಿ ಎಲ್ಲಿ ಒಬ್ಬ ಮುಕ್ತಾಗ. ಭಗವದ್ಗೀತೆ ಒಳಗೆ ಕೃಷ್ಣ ಪರಮಾತ್ಮದ ಮಾತಾಡ, ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ದದತಿ ಸಿದ್ಧೈ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಮೇತಿ ತತ್ವತಃ ಅಂತ. ಸಾವಿರಾರು ಜನಗಳಲ್ಲಿ ಒಬ್ಬ ನಿಜವನ್ನು ತಿಳ್ಕೊಂಡು ದುಃಖದಿಂದ ಬಿಡುಗಡೆ ಆಗ್ಬೇಕಪ್ಪ ಅಂತ ಪ್ರಯತ್ನ ಮಾಡೋ. ಅಂತ ಪ್ರಯತ್ನ ಮಾಡೋ ಸಾವಿರಾರು ಜನಗಳಲ್ಲಿ ಎಲ್ಲಿ ಒಬ್ಬ ಯಥಾರ್ಥವಾಗಿ
ಆ ಜ್ಞಾನವನ್ನು ಮಾಡಿಕೊಂಡ ಅದರ ಲಾಭ ಮಾಡ್ಕೊಳ್ಳೋ ಬಹಳ ಕಠಿಣ ಅದು. ಅಂದಲ್ಲೇ ಬಾಕಿ ಉಳಿದೈತೆ. ಹಂಗಾರೆ ಎಲ್ಲರೂ ಹೇಳಿದವರು ಕೇಳಿದವರು ಹೊಂದಿ ಬಿಟ್ಟಾರೆ ಅಂತಿದ್ದಂತ. ಅಷ್ಟು ಸರಳ ಆಗುವುದು ಕೆಲಸ ಅಲ್ಲ. ಹಿಂದೆ ತನಕ ಹಣಿ ಹೋಗಿ ಮಿನಿ ಮಾಡಿದ್ರು ನನಗೆ ಆಗವಲ್ಲಂತ ಅಪ್ಪ ಅವರು ಉದ್ಗಾರ ತೆಗಿತಿದ್ರು. ನಮ್ಮಪ್ಪ ಹೊಂತಿದ್ದ ಅವ್ನು ಎಷ್ಟು ಜನ್ಮ ಕಣ್ಕಿಸ್ಕೊಂಡು ಕುಂತಿದ್ದು, ಎಷ್ಟು ಪ್ರಯತ್ನ ಮಾಡಿದ್ದು ಜನ್ಮ ಜನ್ಮ ಅಂತ. ನನಗೆ ಇನ್ನೂ ತನಕ ಏನ್ ಮಾಡಿದ್ರು ಕೆಲಸ, ಮಿನಿ ಹರಿದ್ರು ಕೆಲಸ ಆಗೋದು. ಕಪಟ ಒಳೆದು ಕೋಟಿ ಜಪವನೇ ಎಸಗಿ ಬಲು ತಪವನೇ ಮಾಡಿ ತತ್ವದ ಉಪದೇಶ ಪಡೆಯದಿರಿ. ಯಥಾರ್ಥ ತ್ರಿಕಾಲಬಾಧ್ಯವಾದಂಥ ತನ್ನ ಇರುವಿನ ಅನುಭವ ನಾವು ಮಾಡ್ಕೊಳ್ಳಿಲ್ಲ ಅಂತ ನಿನಗೆ ಎಂದೂ ದುಃಖ ಹೋಗುದಿಲ್ಲ ಅಂತ. ಅದಕ್ಕಾಗಿ ಪಟ್ಟು ಹಿಡಿದ ಅಭ್ಯಾಸವನ್ನು ಯಾವ ಮಾಡ್ತಿರ್ತಾನೆ ಅವಗಿದು ಸಾಧ್ಯದ ಅಂತ. ಅಂತ ಒಂದು ಛಲ ಬೇಕಲ್ಲ. ಛಲ ಬೇಕು, ಶರಣಂಗೆ ಅಂತಾರಲ್ಲ. ಯಾಕ್ರಿ ಅಂತ ಒಂದು ಆಚರಣೆ, ಅಂತಃಕರಣ ಸ್ವಚ್ಛ ಮಾಡ್ಕೊಳಿಕ್ಕೆ ಆ ನಿಯಮಗಳನ್ನು ಪಾಲನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಯಾರ ಅವರು. ಪರಧನವನ್ನು ಒಲ್ಲೆ ನೆಂಬ, ಪರಸತಿಯನ್ನು ಒಲ್ಲೆ ನೆಂಬ, ಅದಿಲ್ಲ. ಛಲ ಬೇಕು ಶರಣಂಗೆ. ಶರಣ ಅಂದ್ರೆ ಯಾರಿಗೆ? ಶರ ಅಂದ್ರೆ ಬಾಣ, ನಾ ಅಂದ್ರೆ ಅದನ್ನ ಶರಣ ಕಾಮನ ಹೂಬಾಣವನ್ನ ನಾಶ ಮಾಡ್ಕೊಂಡವ, ಕಳ್ಕೊಂಡವ, ಅವಾಗ ಶರಣ ಅಂತ. ಕಾಮನ ಕಾಟ ತಪ್ಪಿಸ್ಕೊಂಡವ ಅವ ಶರಣ. ಬಯಕೆಗಳನ್ನೆಲ್ಲ ನಾಶ ಮಾಡ್ಕೊಂಡವ ಅವ ಶರಣ. ಅವನ ನಾಶ ಮಾಡ್ಕೊಳ್ಳುವಂತ ಪ್ರಯತ್ನ ಬೇಕಲ್ಲ ಅವಾಗ. ನಾವು ಅದನ್ನ ಮಾಡಾಕತ್ತೇವೆ. ಏನ್ ಬೈತಾರ ಅದ್ರ ಬೆನ್ನ ಹತ್ತಿ ತಿರ್ಗಾಕತ್ತೀವಿ, ಬಯಕೆಗಳ ಬೆನ್ನ ಹತ್ತಿ ಎಬಸ್ಕೊಂಡು ಎದ್ದು ಬಿಡ್ತೈತ್ರಿ ಅದ. ಇನ್ನ ಟೈಮ್ ಆತ್, ಇನ್ನ ಕುಂತಿ ಟೈಮ್ ಆತ್, ಈಗ ಬಸ್ ಬರೋ ಟೈಮ್ ಯಾಳಿನ ಹೋಗೋರಿಗೆ ಎಬಸ್ಕೊಂಡದ ಹೋಗ್ಬಿಡ್ತೈತಿ. ಏನಾದ್ರೂ ಹಳ್ಳಿ ನೋಡೋಂಗಿಲ್ಲ ನಾವು. ಇಷ್ಟು ದಿನ ಗೊತ್ತಾಗಲಿಕ್ಕೆ ಮಾಡಿದ್ವಿ, ಬೆನ್ನ ಹತ್ತಿದೀವಿ, ಇನ್ನು ಬೆನ್ನ ಹತ್ತೋದು ಬ್ಯಾಡ. ಮನಸ್ಸ ನಿನ್ನ ಬೆನ್ನ ಹತ್ತಿದ್ವಿ ಅಣುಲಿ ಉಂಡೆ ನಾನು ಬ್ಯಾಡೇನ. ಅದು ಆಶೆ ಹಚ್ಕೊಂಡು ನಮ್ಮನ್ನ ಕರ್ಕೊಂಡು ಎಳೆದಾಡ್ತೈತಿ. ದನದ ಕೊಳ್ಳನ ಗುದ್ದಿ ಎಳೆದಾಡ್ದಂಗೆ ಎಳೆದಾಡ್ತೈತಿ. ಮೂಚೆಗದೊಳೆದು ನಾನು ಎಳೆದಾಡ್ತೀವಿ. ತುಡುಗು ದನದ ಕೊರಳೊಳಗಿನ ಗುದ್ದಿ ಎಂದದಳು ಎನ್ನನು ಮೂಜಗದೊಳು ಎಳೆದಾಡ್ತೀವಿ. ಬಾ ನಿನಗೆ ಕೊಡ್ತೇನೆ, ಸುಖ ಕೊಡ್ತೇನೆ. ಹೇಳ್ಕೊಂಡು ಅಡ್ಡಾಡ್ತೈತೆ ಅದು. ನಿಮ್ಗೆ ಅದ್ರಾಗೈತಿ ಇದ್ರಾಗೈತಿ ಅಂತ ಕುಂಡ್ರಿ ಕೊಡುದಿಲ್ಲ, ನಿಂದ್ರ ಕೊಡುದಿಲ್ಲ. ಜೀವನ ಪರ್ಯಂತರ ನಿನ್ನ ಸುಮ್ಮನೆ ಕುಂಡ್ರಿಸಿಕೊಡ್ಲಿಲ್ಲ. ಹಂಗ ತಿರುಗಿದೆಲ್ಲ ನೀನು. ಈ ಹಕ್ಕಿಗತಿಯಿಂದ ಅವರು ಸಂಪರ್ಕ ಮಾಡಿದಾಗ ಏನೋ ಸುಳ್ಳ ತಿರುಗಿಲ್ಲ. ನನ್ನ ಕೆಲಸ ಇಲ್ಲದಲ್ಲಿ ಹುಡುಕಿ ಸುಳ್ಳ ದನಿದಿಲ್ಲ. ಇದ್ದದ್ದು ನಿನ್ನೊಳಗ ಐತಿ, ರೆಡಿ ಇದ್ದದ್ದ ಅದನ್ನ ಏನಾರ ಮಾಡಿ ಹೊಂದಬೇಕಂತ ಹುಚ್ಚು ಪ್ರಯತ್ನ ಮಾಡಕ ಎಲ್ಲ ವ್ಯರ್ಥ ಮಾಡೋದಿಲ್ಲ. ಸುಮ್ಮನೆ ನಿಂತು ನೋಡ್ಕೋ. ಸುಮ್ಮನಿರು ಮನವೇ, ಸುಮ್ಮನಿರು. ಸುಮ್ಮನೆ ಇದ್ರೆ ನಿನಗೆ ದೊಡ್ಡ ಲಾಭದ. ಸುಮ್ಮನಿದ್ರೆ ನೀನೇ ಬ್ರಹ್ಮನಿರುವೆ. ಅದಕ್ಕೆ ಮನಸ್ಸಿಗೆ ಸುಮ್ಮನೆ ಇರೋ ಸಾಕು. ಮನಸ್ಸು ಮಿಸಕದಂಗೆ ಮಾಡ್ಕೋ ಅಂದ್ರೆ ದೊಡ್ಡ ಲಾಭ ಐತಿ. ಮನಸ್ಸು ಮಿಸಿಕಿದೆ ಅಂದ್ರೆ ದೊಡ್ಡ ಹಾನಿ ಐತಿ. ಎಚ್ಚರ ತೋರ್ತೈತಿ, ಕನಸರ ತೋರ್ತೈತಿ. ಮನಸ್ಸಿನ ಮಿಸಿಕಿನಿಂದ ದನು ಆಕೈತಿ, ಮತ್ತೆ ನಿದ್ದೆ ಆಗಿ ಬೀಳ್ತೈತಿ, ನಿದ್ದಿಗೆ ಹೋಗ್ತೈತಿ. ಮನಸ್ಸು ಮಿಸಕ್ಲಿಲ್ಲ ಅಂದ್ರೆ ದನುವಾಗೋ ಪ್ರಸಂಗನೇ ಇಲ್ಲ. ನೀನ್ ನಿದ್ದೆ ಅವಶ್ಯಕತೆನೂ ನಿನಗೆ ಬರುದಿಲ್ಲ. ಮನಸ್ಸು ಮಿಸಿಕಿದಾಗ ದನು ಆಗೋದಿಲ್ಲ. ಓಡ್ಯಾಡ್ತೈತಿ ಮನಸ್ಸು. ಎಚ್ಚರಿಕೆಯಾಗಿ ಓಡ್ಯಾಡಿ ಕಡೆಗೆ ದನು ಆಗಿ ಕಡೆಗೆ ಮತ್ತು ನಿದ್ದಿಗೆ ಬೀಳ್ತೈತಿ. ಇದ್ರಾಗ ಹೋತಲ್ಲ ನಿನ್ನ ಆವಿಷ್ಯ. ಎಚ್ಚರ ಕನಸು ನೀತಿ ಎಚ್ಚರದಾಗ ಓಡ್ಯಾಡಿ ಬಳಲಿ ಮತ್ತೆ ನಿದ್ದೆ ಆಗ್ಬಿಡ್ತಿ. ಇದೇ ನಡೀತಿ ನಮ್ದು. ಇದರಿಂದ ಪಾರಾಗೋದು ಯಾವಾಗ? ನೆನಸು ಕನಸುಗಳು ದಾಟಿ ಸುಪ್ತಿಯ ಗೊಣಸನು ಸಲೆ ಮೀಂಟಿ. ಅದನ್ನು ತೆಗೆದು ಹಾಕುವುದು. ಎಚ್ಚರಿಕೆ ಮ್ಯಾಗಿನ ವ್ಯಾಮೋಹ, ಕನಸಿನ ಮ್ಯಾಗಿನ ವ್ಯಾಮೋಹ, ಅದು ನಿದ್ದಿ ಮಬ್ಬನು ಅದು ದಾಟಾಕ್ ಬರ್ತೈತಿ. ಇದನ್ನ ಮಾಡಾಕ ವಿಷಯನ ಸಂಪರ್ಕ ಭೋಗ ಮಾಡಿದಾಗ ಧನು ಆತಿಲ್ಲ. ಧನು ಆದಾಗ ನಿನಗೆ ನಿದ್ದೆ ಅವಶ್ಯಕತೆ. ಅದನ್ನ ಬಂದ್ ಮಾಡಿದೆ ಅಂದ್ರೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಧನುವಾಗು ಪ್ರಸಂಗ ಎಲ್ಲಿ ಬರ್ತೈತಿ? ನಿನಗೆ ನಿದ್ದೆ ಮಾಡ್ಬೇಕನ್ನೋ ಇಚ್ಛಾ ಆಗುದಿಲ್ಲ. ನಿದ್ರೆಗಳೆಲ್ಲ ಹೋಗುತ್ತೆ. ನಿದ್ದೆ ಮಾಡೋ ಅವಶ್ಯಕತೆನ ಬರುದಿಲ್ಲ. ನಾವು ನಿದ್ದೆಯನ್ನು ಗೆದ್ದವ ಗೂಢಾಕೇಶ ಅಂತ ಅದಕ್ಕೆ ಅಂತ ನಾವು ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಧನು ಎಲ್ಲಿ
ಧನು ಕೊಡುವ ಧನು ಹೊಂದು ಇದ್ದಲ್ಲಿ ಧನು ಆಕತಿ. ವಿಷಯ ಮತ್ತು ಇಂದ್ರಿಯ ಸಂಪರ್ಕ ಹೋಗಿ ಎಲ್ಲಿರ್ತೈತಿ ಅಲ್ಲಿ ಧನು ಆಕತಿ. ಎಚ್ಚರಿಕೆಯಾಗ ಮಾಡಿದೆ ಅದನ್ನ, ಕನಸಿನಾಗೂ ಅದನ್ನ ಮಾಡಿ, ಅದಕ್ಕೆ ಧನು ಆತಿ. ಧನು ಆಗಿ ಮತ್ತು ಧನು ಎಲ್ಲಿ ಅವು ಯಾವೂ ಇಲ್ಲದಲ್ಲಿ ನಮಗೆ ಧನು ಆಕತಿ ಅವನು ಬಂದ್ ಮಾಡಿದಾಗ. ಈಗ ಎಚ್ಚರ ಇದ್ದಾಗ ಅವನು ಸಂಬಂಧ ತಪ್ಪಿಸಬಹುದು. ವಿಷಯ ಮತ್ತು ಇಂದ್ರಿಯಗಳ ತೊರೆಯ ವಿಷಯವನ್ನು, ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕವನ್ನು ಕೈ ಬಿಡೋದನ್ನ. ಅವಾಗ ನಿನಗೆ ಧನು ಆಕೈತೆ ನೋಡ್ಕೊ. ಅದನ್ನ ಮಾಡಿದಾಗ ಧನು ಆಕೈತಲ್ಲ, ಅದನ್ನ ಮಾಡ್ಲಿಲ್ಲ ಅಂದ್ರೆ ಧನು ಆಗೋ ಪ್ರಸಂಗನ ಬರೋದಿಲ್ಲ. ಯಾಕೆ ದನಿತಿ ಸುಳ್ಳ ಕೆಲಸ ಇಲ್ಲ. ವಿಷಯೇಂದ್ರ ಸಂಪರ್ಕ ಭೋಗ ಮಾಡಿ ಅದೆಲ್ಲ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋದು ಹೊಳಿಬೇಕಲ್ಲ. ಅವಾಗ ಹೇಳ ಕೃಷ್ಣ ಪರಮಾತ್ಮ, ಏಹಿ ಇಂದ್ರಿಯ ಸಂಸ್ಪರ್ಶ ಭೋಗ ಅನಿತ್ಯ ದುಃಖ ಯೋನಯ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಎಲ್ಲ ಅದು ಅನಿತ್ಯವಾದದ್ದು ಮತ್ತು ದುಃಖವನ್ನು ಕೊಡ್ತದ ಅಂತ ತಿಳಿದವ ಬುದ್ಧಿವಂತ ವಿಚಾರವಂತ ಅದನ್ನ ಮಾಡಕ್ ಹೋಗುದಿಲ್ಲ, ಬಂದ್ ಮಾಡ್ತಾನ ಅದನ್ನ. ನಾವು ಎಚ್ಚರ ಆದ ಕೂಡಲೇ ಚಾಲು ಆತಪ್ಪ ವಿಷಯೇಂದ್ರ ಸಂಪರ್ಕ, ನೋಡುವುದು, ಕೇಳುವುದು, ಮೋಶ ನೋಡುವುದು, ಮುಟ್ಟುವುದು, ವ್ಯಾಪಾರ. ಇದ್ರಾಗ ಏನು ಲಾಭ ಐತಿ ನೋಡಿಕೊಂಡು ಮಾಡುವ ವ್ಯಾಪಾರ. ತಗದಿಪ್ಪ ಅಷ್ಟು ಇಂದ್ರಿಯಗಳ ವ್ಯಾಪಾರ ಚಾಲು ಆತಿ, ಎಚ್ಚರ ಆದ ಕೂಡಲೇ ಚಾಲು ಆತಿ. ಕಡೆಗೆ ಬ್ಯಾಸರ ಆಗಿ ಅದನ್ನ ಮಾಡಿ ಬ್ಯಾಸರ ಆತಿ, ಮತ್ತೆ ನಿದ್ದಿಗೆ ಬೀಳ್ತು. ಇದನ್ನ ಮಾಡ್ಕೊಂತ ಹೊಂಟಿರಿ. ಏನೇನೈತೆ ಇದ ನಡೆದೈತಿ. ಇದರಿಂದ ಬಿಡುಗಡೆ ಆಗೋದು ಯಾವಾಗ ನೀನು? ಇದರಿಂದನೇ ಇದಕ್ಕೆ ಯಾಕೆ ನಾವು ದನಿತೇವಿ? ಇದನ್ನು ಮಾಡಿ ಅದು ಧನು. ಇದರಿಂದ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗದಿಂದ ಧನುವಾಗೈತಿ. ಅದನ್ನ ಬಿಡೋದ್ರಿಂದ ಧನುವಾಗೋ ಪ್ರಸಂಗ ಇಲ್ಲ ಇಲ್ಲಿ. ಅದಕ್ಕೆ ತಿಳಿದವನ ಅದನ್ನ ಮಾಡಕ್ ಹೋಗೋದಿಲ್ಲ. ಯಾವ್ದು ವಾಸನ ಹಂಗೈತಿ. ಇಂದ್ರಿಯಗಳ ಮೂಲಕ ವಿಷಯಗಳ ಸಂಪರ್ಕ ಭೋಗ ಮಾಡಿದ್ರೆ ಸುಖ ಸಿಗ್ತೈತಿ ಅನ್ನೋ ವಾಸನ ಅದು ಬೇರೆ ಬಿಟ್ಟು ಬಿಟ್ಟೈತಿ. ಅದನ್ನು ವಿಚಾರದಿಂದ ನೀನು ನಾಶ ಮಾಡ್ಕೋಬೇಕು ನೋಡಿ. ಭೋಗ ವಾಸನೆಗಳು ಅದು ಕ್ಷಯ ಆದಾಗ ನಿನಗೆ ಮುಕ್ತಿ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದ. ಅದು ಹೋಗೋ ಮಠ ಹಿಂಗೆ ಹೋಗೋದ ನೀನು ಜನ್ಮ ಅಂತ ನೀನು ತೀಕಾಕಸ್ತೈತಿ ಅದು ವಾಸನ. ಅದಿಲ್ಲ, ಅವುಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನ ಮಾಡ್ತೈತಿ. ಹಂಗೆ ದುಡಿದ ಹಗಲಿ ರಾತ್ರಿ ದುಡಿದು ಮುದುಕನ ಅದೇ ನಾನು. ಮುದುಕಾದ್ರೂ ಇನ್ನೂ ಹೊಳಿವಲ್ದ ನಿನಗೆ ಅದ್ರಾಗ ಐತಿ ಇಲ್ಲ ಅನ್ನೋದು. ಏನಾರ ಮಾಡಿದ್ರೆ ಸಿಗ್ತೈತಿನ ಆರಾಮ. ಇಲ್ಲಿ ತನಕ ಮಾಡಿದೆಲ್ಲ ಜಗತ್ತೆಲ್ಲ ಮಾಡೇ ಮಾಡ್ತೈತಿ ಒಂದಿಲ್ಲ ಒಂದು ಕರ್ಮವನ್ನು ಆರಾಮಿರ್ಬೇಕಂತ. ಯಾರು ಆರಾಮದಾರ ಹೇಳಿ? ಸುಖಿಗಳಾದವರೆಲ್ಲ ಏನ್ ಮಾಡಿದ್ರಿ ಅವರು? ಇದ್ರ ಬೆನ್ನು ಹತ್ತದ ಕೈಬಿಟ್ಟು ವಿಷಯದ ಸಂಪರ್ಕ ಭೋಗದಿಂದ ಹಿಂದಕ್ಕೆ ಸರ್ಕೊಂಡವ್ರು. ಅದರಿಂದ ಎಷ್ಟೆಷ್ಟು ನೀ ಹಿಂದಕ್ಕೆ ಸರ್ಕೊಂತಿ ಅಷ್ಟಷ್ಟು ನಿನಗೆ ಹಿತ ಅದ ನೋಡಿ. ಎಷ್ಟೆಷ್ಟು ಅದ್ರಾಗ ನೀ ಮುಂದುವರಿತಿ ಅಷ್ಟಷ್ಟು ನಿನಗೆ ದುಃಖದ. ಬದುಕೋದೆಲ್ಲ ಎದ್ರ ಸಂಬಂಧ ನೀ ಬದುಕೋದು? ವಿಷಯದ ಸಂಪರ್ಕ ಭೋಗಕ್ಕಾಗಿ. ಯಾತಕ್ಕ ಬದುಕೋತಿ? ಬಾಳೆಕ ಅದಕ್ಕೆ ವಿಷಯೇಂದ್ರ ಸಂಪರ್ಕ ಭೋಗಕ್ಕಾಗಿ. ಏನ್ ಲಾಭ ಐತಿ ನಿನಗೆ ಅದ್ರಾಗ? ಇನ್ನೆಲ್ಲ ಬಡ್ಕೊಂಡ ಸತ್ಯ ಅಂದ್ರೆ ನಾಳೆ ಯಾರು ನೀನ್ ನೋಡವ್ರು ಯಾರು ನಿನ್ಗೆ ಯಾರಿಲ್ಲ ನಿನ್ನ ನೋಡಾಕ. ಹಿತವಾದ ಆಪ್ತರು ಯಾರೂ ಬರುದಿಲ್ಲೋ ನಿನ್ನ ಸನೇಕ. ಈಗ ಎಚ್ಚರ ಆಗಿನ ನಮ್ಮ ಕೆಲಸ ಅಲ್ಲ ಅದಿಲ್ಲ. ಎಷ್ಟು ದಿನ ಗೊತ್ತಿಲ್ಲಕ್ಕೆ ನಾವು ಅದರ ಬೆನ್ನು ಹತ್ತಿದೀವಿ. ಬ್ಯಾಡಪ್ಪ ಇನ್ನು ಅದರಿಂದ ಹಿಂದೆ ಸರ್ಕು ಬಿಟ್ಟು ನೋಡು ಹೆಂಗದಿ ಇದೆ ಈ ಸದ್ದ. ಅದ್ರ ಬಿಟ್ಟು ಸದ್ದ ನಿನಗೆ ಅದ್ರ ಲಾಭ ಐತಿ. ಅದರ ಬಿಟ್ಟು ಒಂದು ಕ್ಷಣ ಬಿಟ್ಟೆ ಅಂದ್ರೆ ಅದ ನಿನಗೆ ದೊಡ್ಡ ಲಾಭ. ಅವನು ಕ್ಷಣದೊಳಗೆ ಅದರ ಅನುಭವ ಬರ್ತೈತಿ. ಬಿಡು ಪುರುಷೋತ್ತಲೆ ವೈರಾಗಿ ಬರು ಪುರುಷೋತ್ತಲೆ ನಿನಗೆ ಆ ಸೂತ್ರ ಹತ್ತೈತಿ. ನಿನಗೆ ಸುಖದ ಸೂತ್ರ. ನೀ ಯಾರಿದ್ದೇನೋ ನಿನಗೆ ಅನುಭವ ಬರಕೈತಿ. ನೀ ಎಲ್ಲದನ್ನೆಲ್ಲ ಕೈ ಬಿಡು. ತ್ಯಾಗ, ಅದಕ್ಕೆ ತ್ಯಾಗ ಅಂತ. ಅದನ್ನ ವಿವೇಕದಿಂದ ಇದು ಬರ್ತೈತಿ ನಮಗೆ. ವಿವೇಕ ನಮ್ಮಲ್ಲಿ ದೃಢಪಟ್ಟಾಗ ಇದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗ್ತೈತಿ. ಅವಾಗ ಅನಾಸಕ್ತಿ, ಅವಾಗ ಯಾವ ಜೀವನ ವೃತ್ತಿ ಆಸಕ್ತಿಯನ್ನು ಕಳ್ಕೋತೈತಿ. ಅವಾಗ ಅಲ್ಲಿ ಈ ಸೂತ್ರ ಹತ್ತೈತಿ ನಮ್ಗೆ. ಆನಂದ ಬ್ರಹ್ಮ ಸೂತ್ರ ಅನುಭವ ಬರಕ್ಕೆ ಶುರು ಆಕೈತಿ. ಯಾವಾಗಪ್ಪ ನೀ ಅದನ್ನು ಹೊಂದೋದು? ಪುರುಷೊತ್ತಿಲ್ ಬಿಡ್ರಿ ನಮಗೂ. ಇದಕ್ಕಾಗಿ ಪ್ರಯತ್ನ ಮಾಡ್ಬೇಕಾಗೈತಿ. ನೋಡೋಣಲ್ಪ ನಾವು ಈಗಪ್ಪ ವಯಸ್ಸಾದ ಮ್ಯಾಗ ನೋಡೋಣ ಅಂತೀವಿ. ವಯಸ್ಸಾದ ಮ್ಯಾಗ ಮಾಡ್ಕೊಡೋ ಕೆಲಸ ಇದೆ ಬರ್ತೈತೆ ನಿನಗೆ. ವಯಸ್ಸಾದಾಗಿಲ್ಲ ಅವಾಗ ಇಲ್ಲಿ ಬರ್ಬೇಕು. ಇನ್ನೇನು ಹಲಿಗೆ ಹೊಡ್ಸೋಗಂತಿದ್ರು ಅಜ್ಜ. ಸಣ್ಣೊಂದಿರ್ತ ಇದ್ರ ಅಭ್ಯಾಸ ನಡಿಬೇಕು. ಶೈಶವಿ ಅಭ್ಯಸ್ತ ವಿದ್ಯಾನ. ಸಣ್ಣೊಂದಿರ್ತಾನ ಕುಂತಾಡುವಾಗಿನ ಬುದ್ಧಿ ಕುಣಿಗೆ ಹೋಗೋ ತನಕ ಅಂತ.
ಮಕ್ಕಳನ್ನ ಸಣ್ಣಂದಿರ್ತ ಇಂಥ ಒಂದು ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ. ಕೊಡ್ಲಿಲ್ಲ ಅಂದ್ರೆ ಜೀವನವನ್ನು ಹಾಳು ಮಾಡಿದಂಗೆ. ಮಕ್ಕಳಿಗೆ ತಂದೆ ಬಾಲ್ಯದೋಳು ಅಕ್ಕರೆಯ ವಿದ್ಯೆ ಕಲಿಸದಿರ್ದೊಡಂ ಕೊಂದಮ್ಮ ಅಂತಾರೆ. ನನಗೆ ಬೇಕಾದಂತಹ ಈ ಅನುಭವನ ಮಕ್ಕಳಿಗೆ ಅದನ್ನ ಸಂಸ್ಕಾರ ನಾವು ಕೊಡ್ಲಿಲ್ಲ ಅಂದ್ರೆ ತಂದೆ ತಾಯಿಗಳು ಅವ್ರ ಜೀವನ ಹಾಳು ಮಾಡಿದಂಗೆ. ನಮಗೆ ಬೇಕಾದಂಥ ಸುಖದಾಯಕವಾದಂತಹ ಜ್ಞಾನ ಮಕ್ಕಳಿಗೆ ಸಂಸ್ಕಾರ ಅಂತ ಅದನ್ನು ಕೊಡಬೇಕು ಅಂತ ಅದನ್ನು ಕೊಟ್ಟರೆ ಅವ್ರ ಜೀವನ ಎಲ್ಲ ಎಂಥ ಸಾರ್ಥಕ ಆಕೈತೆ ಅವ್ರ ಜೀವನ. ಅದೊಂದು ಭಾಗ್ಯ ಬೇಕಲ್ಲ, ಅಂತ ಒಂದು ವಾತಾವರಣದೊಳಗೆ ನಾವು ಹುಟ್ಟಬೇಕು ಅಂತ ತಂದೆ ತಾಯಿಗಳಲ್ಲಿ. ಯಾಕ್ರಿ ಹುಟ್ಟುವುದು ಅದೊಂದು ಪುಣ್ಯ ಬೇಕಲ್ಲ. ಬರೇ ಬಾಳೆದ ಬಗ್ಗೆ ಹಸನ 10,000 ಅಂತಲ್ಲಿ ಹುಟ್ಟಿ ಏನೋ ಯಪ್ಪ ನಾವು ಒಳ್ಳೆ ಹುಟ್ಟಿನಪ್ಪ ನಾನು ಏನೋ ಕರ್ಮ ಅಲ್ಲಿ ಹುಟ್ಟಾಕ ಕಸ್ತದೆ. ಒಳ್ಳೆ ಪುಣ್ಯ ಕರ್ಮ ಮಾಡಿದ್ರಿಂದ ಅವ್ರ ಸಂಘ ಸಿಗ್ತೈತಿ, ಅಂತಲ್ಲಿ ಜನ್ಮ ಬರ್ತೈತಿ. ಒಳ್ಳೆ ತಂದೆ ತಾಯಿಗಳು ಅಂತ ಮಾರ್ಗ ಸಂಸ್ಕಾರವಂತರಲ್ಲಿ ಜನ್ಮ ಬರ್ತೈತಿ. ಅದಕ್ಕೆ ಒಳ್ಳೇದನ್ನ ಮಾಡಪ್ಪ, ಒಳ್ಳೇದ ನಿನಗೆ ಸಿಗ್ತೈತಿ. ಹೌದಿಲ್ಲ? ಏನು ಕರ್ಮಗಳನ್ನು ಎಂದೆದ್ದ ಕರ್ಮ ಅಂತಂತ ನಿನಗೆ ಮುಂದೆ ಜನ್ಮಗಳು ಕಾದು ಕೂತಾವ. ಅಂತ ತಂದೆ ತಾಯಿಗಳ ನಿನಗೆ ಸಿಗುದು. ಯಾರ್ಯಾರಿಗೆ ಯಾವ ವಾಸನ ಇರ್ತೈತಿ ಅಂತ ವಾಸನೆಗಳನ್ನು ತೃಪ್ತಿಪಡಿಸ್ಕೊಳಕ ಅಂತ ವಾತಾವರಣದ ತಂದೆ ತಾಯಿಗಳಲ್ಲಿ ನಾವು ಜನ್ಮ ತಾಳ್ಬೇಕಾಗ್ತೈತಿ. ನೋಡ್ರಿಪ್ಪ, ಎಲ್ಲ ಮಾಹಿತಿ ಹೇಳೈತಿ, ಮಾಡ್ಬೋದು ನಿಮ್ಮ ಕೆಲಸ ಅಂದ್ರೆ ಅದು ಮಾಡ್ಕೊಂಡ್ರೆ ನಿಮಗೆ ಲಾಭ. ಒಳ್ಳೆ ಉತ್ತಮ ಸಂಸ್ಕಾರವನ್ನು ಮಾಡ್ಕೊರಿ, ಮುಂದೆ ಉತ್ತಮ ಜನ್ಮ ಬರ್ತದೆ ನಿಮ್ಗೆ. ಅಂತ ವಾತಾವರಣದೊಳಗೆ ಹುಡ್ತೀರಿ, ಇದನ್ನ ಅಭ್ಯಾಸ ಮುಂದುವರ್ಸಕ್ಕೆ ಬರ್ತೈತಿ. ಹೌದಿಲ್ಲ? ಅಂತ ಒಂದು ವಾತಾವರಣ ನಿನಗೆ ಸಿಕ್ತ ಅಂದ್ರೆ ಇದು ಅಭ್ಯಾಸ. ಅಂತ ವಾತಾವರಣ ಇರ್ಲಿಲ್ಲ ಅಂದ್ರೆ ನಿನಗೆ ಅಭ್ಯಾಸ ಮಾಡಿ ಕೊಡುದಿಲ್ಲ, ಇದು ಮುಂದುವರಿಯಕ್ಕಾಗುದಿಲ್ಲ. ಅವು ಕೆಲವು ಸಣ್ಣವ ಯಾಕೆ ಅವು ಕರ್ದು ಮುಗಿದಿರ್ತೈತಿ, ಅವು ವಾತಾವರಣ ನಮಗೆ ವಿರುದ್ಧ ಐತಿಪ್ಪ, ಇಲ್ಲಿ ನಮಗೆ ಬ್ಯಾಡಿನ ಅಂತೇಳಿ ಸಣ್ಣ ವಯಸ್ಸಿನಾಗ ಯಾಕೆ ಮಕ್ಕಳು ಸಾಯ್ತಾವು? ಅವಕ್ಕೆಲ್ಲ ಇದಾಗಿ ಬ್ಯಾಡಪ್ಪ, ಇನ್ನಿಲ್ಲಿ ನಾವು ಬರೋದು, ಮತ್ತೊಂದು ಕಡೆ ಹೋಗೋಣ, ಮತ್ತೊಂದು ಜನ್ಮವನ್ನ ಮತ್ತೊಂದು ಅಂಗಿ ತೊಟ್ಕೋತಾವೆ. ಈ ಅಂಗಿ ಉಪಯೋಗ ಬರೋದಿಲ್ಲ ಇದೆ ಅಂತ. ಅದು ಇದರಿಂದ ಎಂದೂ ನಮಗಿಲ್ಲಿ ಸಿಗೋದಿಲ್ಲ. ಈ ವಾತಾವರಣದೊಳಗೆ ಇದಾಗ ಆಗು ಮಾತಲ್ಲ. ಅದರಿಂದ ಅವ್ರ ಕರ್ಮದ ಇದು ಮುಗೀತಂದ್ರೆ ಅಲ್ಲಿ ಬಿಟ್ಟು ಮತ್ತೊಂದು ಶರೀರ ಧಾರಣ ಮಾಡ್ತಾರೆ. ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ಹಿಂಗ ತಿರುಗುವುದನ್ನು ಜನ್ಮ ಜನ್ಮಾಂತರ ತಿರುಗು ಪಾಳೆ ತಪ್ಪುದಿಲ್ಲ. ಪುನರ್ಜನ್ಮ ಆತ್ಮಜ್ಞಾನ ಆಗುವವರೆಗೂ ಪುನರ್ಜನ್ಮ ತಪ್ಪೋದಿಲ್ಲ ನಮ್ಗೆ. ಅದಕ್ಕೆ ಇದನ್ನು ಮೊದಲು ಮಾಡ್ಕೋ. ಜನ್ಮ ಜನ್ಮಾಂತರ ತಿರುಗು ತಪ್ಪೈತಿ. ಅದಕ್ಕೆ ಮುಕ್ತಿ ಅಂತಾರೆ. ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದೋದು, ಮುಕ್ತ ಆಗೋದು ಅಂದ್ರೆ ಇಲ್ಲ ವಾಸನ ಇದ್ವು ಅಂದ್ರೆ ಮತ್ತೆ ಜನ್ಮ ಬರೋದು. ನನಗೆ ಕಾದು ಕೂತಾವ. ನೀನು ಯಾರ್ಯಾರಿಗೆ ಯಾವ ವಾಸನ ಇರ್ತಾವ ಅದಕ್ಕೆ ಅನುಗುಣವಾಗಿ ಮುಂದೆ ಜನ್ಮಗಳು ರೆಡಿ. ಏನು ಕಬರಿಗೆಟ್ಟು ಕುಂತಿರು ಅಂತಿದ್ರಂತ ಶಿವಾನಂದ ಅಜ್ಜವ್ರು. ಎಂತೆಂಥ ಜನ್ಮಗಳು ಕಾದು ಕೂತಾವ. ವಾಸನೆಗೆ ಅನುಗುಣವಾಗಿ ಅವು ಬರತ್ತವ. ಯಾವಾಗ ಇಚ್ಛಾ ನಾಶ ಆತು ಅವಾಗ ನಮ್ಮ ಕೆಲಸ ಮುಗೀತು ನೋಡ್ರಿ. ಅವಾಗ ಏನಾರ ಮಾಡ್ಬೇಕನ್ನೋದು ಉಳಿದು ನಾವು ಕರ್ತವ್ಯಂ ನಾವು ವಿದ್ಯತೆ ಅಂತ. ಯಾವಾಗ ನಮ್ಮ ಸ್ವರೂಪದ ಎಚ್ಚರ ಆತು ಅವಾಗ ಏನಾರ ಮಾಡಬೇಕು ಈ ಜಗತ್ನ್ಯಾಗ ಅನ್ನೋದು ಉಳಿದು ನಾವು. ಜ್ಞಾನಾಮೃತ ಏನು ಕೃತಕೃತ್ಯಶ್ಯ ಯೋಗಿನ ಕರ್ತವ್ಯಂ ನಾವು ವಿದ್ಯತೆ. ಏನಾರ ಮಾಡ್ಬೇಕನ್ನೋದು ಎದ್ರ ಸಂಬಂಧ? ಅದನ್ನು ಹೊಂದ್ಬೇಕನ್ನೋ ಸಂಬಂಧ. ಅದನ್ನ ಏನ್ ಮಾಡ್ಬೇಕಪ್ಪ ಅಂತ ಕೇಳ್ತಿರ್ತೀವಿ ನಾವು. ಐತಿಪ್ಪ ಅದನ್ನ ಮಾಡ್ಬೇಕು, ಇನ್ನು ವಾಸನ ಹಂಗ ಐತಿ ಅದಕ್ಕೆ ಮಾಡಕ್ ಹಸ್ತೈತಿ ನಿನಗೆ. ಅದು ಹೋಗಿತ್ತಂದ್ರೆ ಏನು ಇಲ್ಲಪ್ಪ ನಾವು ಮಾಡೋದೇನು ಕರ್ತವ್ಯ ಅಂತ. ನಾವು ಅಲ್ಲಿ ಹೋಗ್ಬೇಕಪ್ಪ ಇಲ್ಲಿ ಹೋಗ್ಬೇಕಪ್ಪ ಅಂತ ಅಲ್ಲಿಟ್ಟೇನು ಗಂಟ ಹೋಗಾಕ? ಎಲ್ಲಾರು ಹೋಗಿ ಅದನ್ನು ಹೊಂದಬೇಕಾಗಿಲ್ಲ, ಏನಾರ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ಬುದ್ಧಿ ವೃತ್ತಿ ಎಲ್ಲಿಯಾದರೂ ಹರಿದು ಹೋಗಿ ಅದನ್ನು ಇದ್ದಲ್ಲೇ ಇದ್ದಕ್ಕಿದ್ದಂಗೆ ಅದನ್ನು ರೆಡಿ ಇದ್ದದ್ದನ್ನು ಹೊಂದಾಕ ಅದರ ಜ್ಞಾನವನ್ನು ಮಾಡ್ಕೊ. ಅದ್ರ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೋ. ನಿನಗೆ ಏನು ಬೇಕಾಗೈತಿ ಅದ್ರ ಬಗ್ಗೆ ನಿನಗೆ ಅಜ್ಞಾನ. ಸುಖದ ಬಗ್ಗೆ ತಿಳುವಳಿಕೆ ಇಲ್ಲದಕ್ಕೆ ಯಾಕ್ರಿ ನಿನಗೆ ದುಃಖ ಆಗೈತಿ. ಸರಿಯಾದ ತಿಳುವಳಿಕೆ ನೀನಾ ಆದ ಸುಖ ಸ್ವರೂಪ ನೀ ಹೊಂದಬೇಕನ್ನ. ನೀ ಯಾರು ಮೊದಲು ನೀನಾ ಸುಖ ಸ್ವರೂಪದಿ,
ಅದಕ್ಕೆ ಭ್ರಾಂತಿ ಪಡ್ಕೊಂಡೈತಿ. ನೀನ ಸುಖ ಸ್ವರೂಪ ಇದ್ದ ಸುಖ ಹೊಂದಬೇಕಂತ ನಿನಗೆ ಭ್ರಾಂತಿ ಪಡ್ಕೊಂಡೈತಿ. ಈ ಭ್ರಾಂತಿ ನಾಶ ಮಾಡ್ಕೊ. ನೀನ ಅದ ಅದೀವ. ತತ್ವಮಸಿ ಅಯಮಾತ್ಮ ಬ್ರಹ್ಮ, ವೇದಗಳು ಅದನ್ನು ಸಾರ್ಥ. ನೀನ ಆ ಪರಬ್ರಹ್ಮ ಸ್ವರೂಪ ಇದ್ದೀವ. ಮರ್ತೆ ಅದ್ರ ಬಗ್ಗೆ ನಿನಗೆ ಅಜ್ಞಾನದಿಂದ ನಿನಗೆ ಅನ್ಯತಾ ತಿಳುವಳಿಕೆ ಗಟ್ಟಿಯಾಗ್ಬಿಟ್ಟೈತಿ. ಇದಕ್ಕೆ ಜೀವಭಾವ ಅಂತಾರ. ಅನ್ಯತಾ ತಿಳುವಳಿಕೆ ಜೀವಭಾವನೆಯನ್ನು ಕಳ್ಕೋ, ಅವಾಗ ನೀನು ಯಾರಿದೆ ಅನ್ನೋದು ಅನುಭವ ಬರ್ತದೆ. ನೀನೇ ಪರಮಾದಿ ನೋಡು ನೋಡು, ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣವಾಗಿ ನಿಂದು ಈ ಪಂಚಭೂತಾದಿಗಳ ಶರೀರದ ಒಳಗೂಡದ ನೀನ ಬೇರೆ ಅದ ಬೇರೆ ಅಂತ ತಿಳಿದು ವಿಚಾರ ಮಾಡಿ ನೋಡು. ನೀನ ಶ್ರೇಷ್ಠ ವಸ್ತು ಅದಿ. ಏನ್ ಅದ ನಾನಂತ ತಿಳ್ಕೊಂಡ ಕೀಳು ಮಟ್ಟ ಕೀಳದ ನೀನು. ನಾ ಹೆಂಗಾದೇನ್ರಿ ಅಂತ ಇದ್ರ ಸಂಘ ಮಾಡಿ ಹೆಂಗಾದ ನೀನು. ಸಂಬಂಧ ತಪ್ಪಿಸ್ಕೊಂಡ್ರೆ ನೀನು ಹೆಂಗದೇ ನೋಡ್ಕೋ. ನೀನು ಲಿಂಗ ತಪ್ಪಿಸ್ಬೋದು, ಅನಾತ್ಮದ ಸಂಬಂಧ, ಈ ದೇಹದ ಸಂಬಂಧ, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರಗಳ ಸಂಬಂಧ ತಪ್ಪಿಸ್ಕೊಂಡು ನಾನಲ್ಲ ಅಂತ ತಿಳಿದು ಅದನ್ನು ಅರಿಯಾವ ನಾನು. ಯಾವಾಗಲೂ ಇರು ನಾನು ಅರು ನಾನು ಅನ್ನುವಂಥ ಅನುಭವವನ್ನು ಗಟ್ಟಿ ಮಾಡ್ಕೊ. ಅವಾಗ ನಿನ್ನ ಕೆಲಸ ಮುಗಿದಂಗೆ. ನೀ ಮಾಡಬೇಕಾದಂಥ ಕರ್ತವ್ಯ ಏನೂ ಇಲ್ಲ. ಅತ್ತಾಗಿ ಸಮಾಧಿ ಹೊಂದಿ ಅದನ್ನು ಖಾತ್ರಿ ಮಾಡ್ಕೊ. ಜ್ಞಾನ ಸಮಾಧಿಯನ್ನು ಹೊಂದದ ಹೊರತಾಗಿ ನಿನಗೆ ಮುಕ್ತಿ ಇಲ್ಲ, ಬಿಡುಗಡೆ ಇಲ್ಲ. ಅದಕ್ಕೆ ಮಹಾತ್ಮರೆಲ್ಲ ಆ ಅನುಭವವನ್ನು ಮಾಡಿಕೊಂಡು ಎಲ್ಲ ಜೀವಿಗಳು ಅದನ್ನು ಹೊಂದಲಿ ಅಂತ ಕಳಕಳಿಯಿಂದ ಅದನ್ನ ಹೇಳ್ಕೊಂತ ಬಂದರು. ಶರೀರ ಬಿಡುವವರೆಗೂ ಅದನ್ನ ಮಾರ್ಗದರ್ಶನ ಮಾಡಿದ್ರು. ಈ ಜಗತ್ತಿನ ಜೀವಿಗಳೆಲ್ಲ ಬಾಳಲಿ, ಸುಖದಿಂದ ಬಾಳಲಿ, ದುಃಖದಿಂದ ಬಿಡುಗಡೆ ಹೊಂದಲಿ ಅಂತ ಕಳಕಳಿಯಿಂದ ಅವಾಗ ಆ ಸ್ಥಿತಿಯ ಅನುಭವ ಮಾಡ್ಕೊಂತ ಇದನ್ನ ವೈಯಾಕರಣಿ ಸ್ಥಿತಿ ಅಂತಾರೆ. ಅವನಿಂದ ವೈಯಾಕರಣಿ ಸ್ಥಿತಿ ಒಳಗೆ ಯಾವ ಇರ್ತಾನೆ ಅವಾಗ ಅವರಿವರೆನ್ನದೇ ಅಧಿಕಾರಿಗಳು ಅನಧಿಕಾರಿಗಳನ್ನು ನೋಡುದಿಲ್ಲ. ನಾವು ವೈಯಾಕರಣಿ ಒಳಗಿದ್ದ ಸ್ಥಿತಿ ಒಳಗಿದ್ದವ ಅದನ್ನ ಮಾರ್ಗದರ್ಶನ ಮಾಡ್ತೀವಿ. ತಿಳ್ಕೊಳ್ಳಿ ಇವು ಅಂತ, ಹೆಂಗಾರ ತಿಳ್ಕೋಲ್ವು ಇವು ಅಂತ. ಶರೀರ ಚೇತಾರ್ಥ ವ್ಯವಹಾರ ನಮ್ಮ ಪಾರದಕ್ಕನುಸಾರವಾಗಿ ನಡೀತಿರ್ತದೆ. ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹೆಂಗೆ ನಡಿಬೇಕ್ರಿ ನಮಗೆ, ಇದನ್ನೆಲ್ಲ ಬಿಟ್ಟರೆ ಹೆಂಗೆ ನಡಿಬೇಕು, ಇದ್ರ ಕಡೆ ಎಲ್ಲ ಕೊಟ್ಟು ನೋಡ್ಕೊಂಡು ಎಷ್ಟು ಮಂದಿ ತಯಾರಾಕಿರಿ ಆಗ್ರಿ ನೋಡು. ನಾನು ಇದ್ರ ಬಗ್ಗೆ ಚಿಂತನೆ ಮಾಡ್ಬೋದು. ನಿರಂತರ ಇದ್ರ ಅಭ್ಯಾಸದಾಗ ತೊಡಬೇಕಂಡು ಅವ್ರು ಗಟ್ಟಿಯಾಗಿ ಬರ್ರಿ. ನೀವು ಏನೇನು ಅಂತೀರಿ ಏನೇನು ತಿಂತೀರಿ ಎಲ್ಲ ಒದಗಿಸ್ತೇನೆ. ಒದಗಿಸ್ಲಿಲ್ಲ ಅಂದ್ರೆ ನಾಲಿಗೆ ಕೆತ್ತಂಗಳಿಗೆ ಕುಗಿತೇನೆ ಅಂದ್ರೆ ನಿಲ್ಲ. ಹೆಂಗೆ ನಡೀತದೆ ನೋಡಿ, ಎಲ್ಲ ವ್ಯವಸ್ಥಿತವಾಗಿ ನಡೀತದೆ. ಆ ಟೈಮ್ಗೆ ಸರಿಯಾದ ಟೈಮ್ಗೆ ಅದು ನಿನಗೆ ಪ್ರಾರಬ್ಧ ಭೋಗ ನಿನಗೆ ಬಂದ ತೀರ್ತೈತಿ. ನೀ ಎಲ್ಲಿ ಹೋದ್ರೂ ಬಿಡೋದಿಲ್ಲ, ಅದು ನಿನಗೆ ಉಣಿಸೇ ತೀರ್ತೈತಿ. ಇವತ್ತು ನಿನಗೆ ಇದ ಬೀಳ್ಬೇಕು ಬಾಯಾಗೈತೆ ಅದ ಬರ್ತದೆ. ಆಯಾ ಕಾಳಿನ ಮ್ಯಾಗ ಹೆಸರು ಬರೆದು ಬಿಟ್ಟೈತೆ, ದಾನೆ ದಾನೆಕ್ಕೆ ಉಪ್ಪರ್ ಖಾನೆ ವಾಲಿಕೆ ನಾಮಲಿ ಖಾನ ಅಂತ. ಇದನ್ನ ಹೋಗಿ ತಿನ್ಬೇಕು. ನಿನ್ನ ಇದ್ರಾಗ ಅಲ್ಲೇ ಹೋಗಿ ತಿನ್ಬೇಕು. ಅಲ್ಲೇ ಐತೀನಿ ಅಂತ ನೀ ಮಾಡಿದ ಅಡಿಗೆ ನಿನಗೆ ಬೀಳೋದಿಲ್ಲ, ನಿನ್ನ ಬಾಯಾಗ ಬೀಳೋದಿಲ್ಲ. ಅದು ಏನ್ರಿ ಅಲ್ಲೇ ಮಾಡಿಟ್ಟು ಬಂದೀನಿ, ಅಲ್ಲೇ ಉಳಿಸಿ ಅಲ್ಲೇ ಐತಿ ನನಗೆ ಋಣ. ಅದ್ರ ಸಂಬಂಧ ಈ ಜನ್ಮ ಶರೀರ ಹಂಗ ಋಣಾನುಬಂಧದಿಂದ ತಿರುಗಿ ಎಲ್ಲವೂ ಋಣ ಸಂಬಂಧದಿಂದ ಬಂದೈತಿ. ಆ ಋಣ ಮುಗೀತಿ ಅಂದ್ರೆ ನಿನಗೆ ಇಲ್ಲಿ ಇರ್ಲಿಲ್ಲಪ್ಪ ಅಂದಿಂದ ಎಲ್ಲ ಮುಗೀತಪ್ಪ ನಿಂದ ಒಂದು ಕ್ಷಣ ಕೂಡ ಉಳಿದು ನಿನ್ನ ಕೆಲಸ ಮುಗೀತು. ನಡಿ. ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ. ಅಷ್ಟ್ರೊಳಗೆ ನಮ್ಗೆ ಋಣ ಮುಗಿರೋಗೆ, ಶರೀರದ ಭೂಮಿ ಋಣ ಮುಗಿರೋಗೆ ಮಾಡ್ಕೋ ಕೆಲಸ. ಮನುಷ್ಯನ ಜನ್ಮ ಬಂದೈತೇನೋ, ಮತ್ತೆ ಪಶು ಪಕ್ಷಿ ಜನ್ಮ ಬಂತಂದ್ರೆ ಕರ್ಮಕ್ಕನುಸಾರ ಅಲ್ಲಿ ಅವಕಾಶ ಇಲ್ಲ ನಿನಗೆ. ಇದನ್ನು ತಿಳ್ಕೊಬೇಕನ್ನೋದು ಬರೀ ಅದ ಭೋಗ ಭೂಮಿ. ಮಾಡಿದ ಕರ್ಮಕ್ಕನುಸಾರ ಆಗಿ ಅದು ಉಂಡ ತೀರ್ಸೋದಷ್ಟ. ಅಲ್ಲೇ ಕರ್ಮ ಭೂಮಿ ಅಲ್ಲದು, ಭೋಗ ಭೂಮಿ. ಬಾಕಿ ಜನ್ಮ ಬಂತಂದ್ರೆ ಬರೀ ಭೋಗ ಜೀವನ. ಅದು ಏನೈತೆ ಅದನ್ನು ಊಟ ಮಾಡಕ್ಕಷ್ಟ. ಮಾಡಿದ ಕರ್ಮಕ್ಕನುಸಾರವಾಗಿ ಉಂಡ ತೀರ್ಸೋದು. ಅದಕ್ಕೆ ಪಾಪ ಪುಣ್ಯದ ಲೇಪ ಇಲ್ಲ ಅವಕ್ಕೆ. ಮನುಷ್ಯನ ಜನ್ಮವನ್ನು ಹೊರತುಪಡಿಸಿ ಇನ್ನುಳಿದ ಪ್ರಾಣಿಗಳಿಗೆ ಪಾಪ ಪುಣ್ಯದ ಸಂಬಂಧ ಪಡೋದು ಇಲ್ಲಿ ದಾಖಲಾತಿ ಆಗೈತಿ. ಮನುಷ್ಯನಿಗೆ ಮಾತ್ರ ಅದಕ್ಕೆ ಅನುಗುಣವಾಗಿ ಮುತ್ತು ನಮ್ಗೆ ಪಾಪ ಸಂಚಯ, ಪಾಪ ಸಂಗ್ರಹ, ಪುಣ್ಯ ಸಂಗ್ರಹ ಅದನ್ನ ಮಾಡ್ಕೊಂತ ಜನ್ಮ ಅಂತ ತಿರುಗ್ಬೇಕಂತೀವೋ ಏನೋ, ಎರಡೂ ಕಳ್ಕೊಂಡ ಜ್ಞಾನ ಮಾಡ್ಕೊಂಡು ಮುಕ್ತ ಆಗ್ಬೇಕಂತೀವಿ ನೋಡು. ಈ ಅವಕಾಶನೂ ಮನುಷ್ಯನ ಜನ್ಮಕ್ಕೈತಿ.
ಅದನ್ನು ಮಾಡ್ಕೋದ ಶ್ರೇಷ್ಠತ್ವ. ಬರೀ ಒಳೆತು ಕೆಡಕುಗಳನ್ನು ಮಾಡಿ ಕೊಳಕು ಭೋಗಗಳನ್ನೇ ಕೂಡಿ ಜನ್ಮ ಜನ್ಮಾಂತರ ತಿರುಗುವುದೇನು ಮಹತ್ವ ಅಲ್ಲ. ಅದು ನಿನ್ನ ನಿಜವನ್ನ ತಿಳ್ಕೊಂಡು ಮುಕ್ತ ಆಗುವುದು ಬಹಳ ಮಹತ್ವದ. ಅದಕ್ಕೆ ಇದನ್ನು ಮಾಡ್ಕೊಳಕ್ ಬರ್ತೈತಿ ಎಂತ ಮಾನವ ಜನ್ಮ. ಪ್ರತಿಯೊಬ್ಬ ಮಾನವನಿಗೂ ಬರ್ತೈತಿ. ಬೇಕಾದಂತ ಅಜ್ಞಾನಿ ದೊಡ್ಡದನ ಪಾಪಿ ಅಂದ್ರು ಇದನ್ನು ಹೊಂದಲಿಕ್ಕೆ ನಮಗೆ ಬರ್ತೈತಿ. ಪ್ರಯತ್ನ ಮಾಡಿರ ಸಂಘ ಮಾಡಿ ನೋಡಿ. ಮಹಾತ್ಮರ ಸಂಘ ನಿರಂತರ ಮಾಡೋದ್ರಿಂದ ನಮಗೆ ಇದು ಲಭಿಸ್ತದೆ. ಮೊದಲು ಅದನ್ನ ಮಾಡ್ಕೋ. ಕೆಲಸ ಎಲ್ಲಾ ಕೆಲಸ ಬಿಟ್ಟಾರ ಈ ಸಂಸ್ಕಾರರ ಮಾಡ್ಕೋ. ಮುಂದ್ರ ಉತ್ತಮ ಜನ್ಮರ ಬರ್ತೈತಿ ನಿನಗೆ. ಮಾಡ್ಕೊಳ್ಳಿಲ್ಲ ಅಂದ್ರೆ ಹೀನ ಸ್ಥಿತಿ ಬರ್ತದೆ ನೋಡಪ್ಪ. ಮತ್ತೆ ಅಜ್ಞಾನ ಮುಷಿಕ್ತ ಅಂದ್ರೆ ಮತ್ತೆ ವ್ಯಾಮೋಹದಾಗ ಇದ ಖರೆ ಇವ ಸುಖರೂಪ ಅಂತ ತಿಳಿಸ್ತದೆ, ಹೊಳಿತೈತಿ. ಮೇಲೆ ಈ ಮಹಾತ್ಮರ ಸಂಘ ಒಡನಾಟ ಈ ವಿಚಾರಗಳನ್ನ ಕೇಳ್ಕೊಂತ ಇದ್ರೆ ಇದ ನಿತ್ಯ ಕರ್ಮ. ಇದನ್ನ ಮಾಡ್ಕೊಂತ ಇದ್ರೆ ಏನಾರ ನಿನಗೆ ದಾರಿ ಸಿಗಬಹುದು. ಪ್ರಯತ್ನ ಮಾಡ್ಕೊಂತ ಇರ್ಬೇಕು. ಕೇಳೋದಾರ ಮಾಡಬೇಕು. ಇದೊಂದು ಜನ್ಮ. ಅದನ್ನ ಕೇಳ್ಕೊಂತ ಹೋದಾಗ ಅದಕ್ಕೆ ನಿನಗೆ ಅದ ಶ್ರವಣದ ಬಲ ಜೋರಾತಂದ್ರ ಮನನ ನಿಧಿಧ್ಯಾಸ ನಡೆದು ಅವಾಗ ಸಮಾಧಿ ಹತ್ತಿ ನೀ ಯಾರಿದೇನು ಅಂತ ಅನುಭವ ನಿನಗೆ. ಅದಕ್ಕೆ ಅವಧಿ ಬೇಕು. ಅಭ್ಯಾಸ ಮಾಡಿದಾಗ ಬರ್ತೈತಿ. ನಮ್ಗೆ ಒಮ್ಮೆ ಹೇಳಿದ ಕ್ಷಣ ಕೇಳಿದ ಕ್ಷಣ ಆಗೈತೆ ಅಂದ್ರೆ ಅವ್ನು ಹಿಂದಿನ ಜನ್ಮದಾಗ ಸಾಧನ ಮಾಡ್ಯಾನಂತ ತಿಳ್ಕೊಬೇಕಂತಿದ್ರು. ಹೇಳಿದ ಕ್ಷಣ ಅವ್ಗೆ ಹೆಂಗ ಆತಿದು ಒಂದು ಹಿಂದಿನ ಜನ್ಮದಾಗ ಸಾಕಷ್ಟು ದುಡುಕಿ ಮಾಡ್ಯಾನ, ಅದಕ್ಕಾಗಿ ಪ್ರಯತ್ನ ಮಾಡಿದಂತ ಸಾಧನ ಮಾಡ್ಯಾನ ಸಾಕಷ್ಟು. ಅವಂಗ ಇದು ಪಡಿತೈತಿ. ನಾವು ಹಿಂದಿನ ಜನ್ಮದಾಗ ಅದು ಗಾಳೆ ಬಿಡೋದಿಲ್ಲ. ಒಮ್ಗಿಲೆ ಹೊಸದಾಗಿ ಮನುಷ್ಯನ ಜನ್ಮಕ್ಕೆ ಬಂದವರಿದ್ದೇವಿ. ನಾವು ಪಶು ಜನ್ಮದ ವರ್ತನ ಅದಾವ ಇಲ್ಲಿ. ಅದಿಲ್ಲ, ನಾವು ಮನುಷ್ಯನ ಜನ್ಮ ಐತೆ ಅಂದ್ರೂ ಸದಾ ಅದು ಕೃತಿಗಳು ಎಂಥವದ ನೋಡು. ಪಶು ವೃತ್ತಿನ ಅದಾವು. ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು ಎಷ್ಟು ಮಂದಿ ಇದ್ದೇವೆ ಮನುಷ್ಯನ ಜನ್ಮಕ್ಕೆ ಬಂದ. ಬರೀ ಪಶು ಪಕ್ಷಿಗಳು ರಾಕ್ಷಸಿ ವೃತ್ತಿ ಅದಾವು. ಅವ ಮುಂದುವರೆದಿರ್ತಾವ. ರೂಢಿ ಒಳಗೆ ಅನ್ನೋದಿಲ್ಲ ಅಂಥವೆಲ್ಲ. ಏನ್ಲೇ ಮನುಷ್ಯ ಅದೇನ ದನ ಅದೇವನ ಅನ್ನೋದಿಲ್ಲ ರೂಢಿ ಒಳಗೆ. ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರ ಸಂಸ್ಕಾರ ಇದ್ರೆ ಬರ್ತೈತೆ. ಅದು ಹೊಸದಾಗಿ ಮನುಷ್ಯನ ಜನ್ಮಕ್ಕೆ ಬಂದವಾಗ ಅದು ಬದಲಾವಣೆ ಆಗುದಿಲ್ಲ. ಅದಕ್ಕೆ ಯಾರಿಗೇನು ಅನ್ನಕ್ಕೆ ಹೋಗ್ಬೇಡ್ರಿ ಅಂತಿದ್ರು. ಹೊಸದಾಗಿ ಬಂದಿರ್ತಾವ ಅವಕ್ಕೆ ಏನು ಗೊತ್ತಾಗಿರೋದಿಲ್ಲ. ಇನ್ನು ಅಂತ ಸಂಘ ಮಾಡೋದ್ರಿಂದ ಅವು ಪರಿವರ್ತನೆ ಆಕ್ಕೊಂತ ಹೋಗ್ತಾವ. ನೀನು ಅಂತ ಹೀನ ಸ್ಥಿತಿಯಿಂದ ಬಂದವನ ಈಗ ಒಳ್ಳೆ ಸುದ್ದೊಳವಾಗಿ ಮಾತಾಡಕ್ ಹೋಗ್ಬೇಡ ನೀವು. ಯಾಕ್ರಿ ಒಮ್ಮಿಗಿಲೆ ಆಗೋದಲ್ಲ ಅದು. ಎಲ್ಲರೂ ಒಮ್ಮೆ ಅಂತ ಇದರಿಂದ ಬಂದವ್ರು ಅದಾರ. ನೀ ದೊಡ್ಡ ಇವ ಆಗ್ಬಿಟ್ಟೆ ನಾನಾ ಶ್ರೇಷ್ಠ ಅಂತ ತಿಳ್ಕೊಳಕ್ ಹೋಗ್ಬೇಡ. ನೀನು ಅಂತಾದ್ರಾಗ ಬಂದವನ ಈಗ ಪರಿವರ್ತನೆ ಹಾಕುವಂತ ಈ ಸ್ಥಿತಿಗೆ ಬಂದಿ. ಅದಿಲ್ಲ, ಅವ್ರು ಯಾರಿಗೂ ಏನು ಅನ್ನಕ್ ಹೋಗ್ಬೇಡದಂತ. ಯಾರ ಬಗ್ಗೆನೂ ನೀ ಇದನ್ನ ಮಾಡಕ್ ಹೋಗ್ಬೇಡ. ನಿನ್ನ ದಾರಿ ನೀನ್ ನೋಡ್ಕೋ. ಅವ್ರು ಹಂಗದಾರ, ಇವ್ರು ಹಿಂಗದಾರು, ಅವ್ರು ಹಂಗ ಸಂಸ್ಕಾರ ಆಗೈತೆ, ಹಂಗ ಬಂದಿರ್ತಾರ. ಅದನ್ನ ಬದಲು ಮಾಡಕ್ ಒಮ್ಮಿಗಿಲೆ ಬಹಳ ದಿನ ಹಿಡಿದೈತ. ಇಂಥ ಸಂಘದಿಂದ ಪರಿವರ್ತನೆ ಆಕೈತೆ. ಅದಕ್ಕೆ ಅದ್ರ ಗೊಡವಿ ಮೊದಲು ನೀ ಸುಧಾರಣೆ ಮಾಡ್ಕೊ. ಇನ್ನೊಬ್ಬರು ಸುಧಾರಣೆ ಮಾಡಕ್ ಹೋಗ್ಬೇಡ. ಓ ಸುಧಾರಕನೇ, ಮೊದಲು ನಿನ್ನನ್ನು ನೀನು ಸುಧಾರಿಸಿಕೊ ಅಂತ. ಯಾರ ಗೊಡವಿನೂ ಬೇಡ ನಿನಗೆ. ಮೊದಲು ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿ. ನೀವೊಬ್ಬವ ಸುಧಾರಣೆ ಆದ್ರೆ ಸಾಕು, ಜಗತ್ತು ಸುಧಾರಿಸ್ತತಿ. ಓ ಸುಧಾರಕನೇ, ಮೊದಲು ನಿನ್ನನ್ನು ಸುಧಾರಿಸಿಕೊ. ಅಂಥವ್ರು ಬೇಕಾಗ್ಯಾರ ನಮ್ಗೆ. ಇನ್ನೊಬ್ರು ಅವ್ರು ಹಂಗದಾರು, ಇವ್ರು ಹಿಂಗದಾರು, ಇನ್ನೊಬ್ಬರು ದೋಷ ನೋಡೋರು ಬೇಕಾಗಿಲ್ಲ ನಾವು. ಗೊತ್ತೇಳ ನನಗೆ, ನಾನು ಯಾರೇ ಹಂಗದ ಇದ್ರಾಗ ಹೊಕ್ಕಾವ ಇವೆಲ್ಲ. ನೀ ಏನು ಸುದ್ದೋಳವನ? ನೀನು ಅಂಥದ್ದು ಮಾಡಿ ಬಂದವ. ಅದಕ್ಕೆ ಅಂಥದನ್ನ ಮಾಡವ ಸಾಧಕನ ಅಲ್ಲ. ಇನ್ನೊಬ್ಬರು ದೋಷಗಳನ್ನ ಯಾವ ನೋಡ್ತಾನ ಅವಾಗ ಇದನ್ನು ಸಾಧಿಸಕ್ಕಾಗೋದು. ಅವನು ಬರರ ದುರ್ಗುಣಗಳನ್ನು ಮರೆಯುತ್ತಾ ಆದರಿಪುದೇ ಚಂದ. ಬೇಕಾದಂತ ಪಾಪಿ ಅದನಂದ್ರು ಅವನನ್ನು ಆಧಾರದಿಂದ ಕಾಣ. ಅದಿಲ್ಲ, ಅವ್ರು ಮಾಡಿದ ಅವ್ರು ಅನುಭವಿಸ್ತಾರ. ನಿನಗೆ ಅದಕ್ಕೆ ಬೇಕಾಗೈತೆ ಅದು. ಅವ್ನು ಎತ್ತಿ ಆಡಕ ಅವ್ರ ದೋಷ ನೀ ಯಾಕೆ ತಗೋತಿ? ಅವ್ರ ಹೊಲಸು ನೀ ಯಾಕೆ ತಿಂತಿ? ಒಳ್ಳೆ ಮುಂದೆ ಮಾತಾಡೋದು, ಹಿಂದೆಲ್ಲ ಆಡ್ಕೊಳ್ಳೋದು. ಹೌದಿಲ್ಲ, ಈ ಬ್ಯಾಡಪ್ಪ ಇದು ಹಂದಿ. ಯಾಕ್ರಿ ಹೊಲಸು ತಿನ್ನೋ ಕೆಲಸ ಮಾಡಕ್ ಹೋಗ್ಬೇಡ. ಇನ್ನೊಬ್ಬರು ದೋಷಗಳನ್ನು ಎತ್ತಿ ಆಡದ ಒಳ್ಳೇದನ್ನ ನೋಡವ್ರಿ. ಬೇಕಾದಂತ ಪಾಪಿ ಅದನ್ನ ಪ್ರತುಷ್ಟದನ್ನ ಒಳ್ಳೇದಿರ್ತದೆ, ಅದನ್ನ ಎತ್ತಿ ಆಡ. ಬ್ರಾಹ್ಮಣರು ಅದನ್ನ ಮಾಡ್ತಾರ್ರಿ. ಆ ಸಂಸ್ಕಾರ ಇರ್ತೈತಿ. ನಮ್ಮಲ್ಲಿ ಹೀನ ನಡಿತೈತಿ. ಅದು ಬಹಳ ಹೀನ. ಅವ್ನು ಹುಡುಕ್ಯಾಡಿ ಅವನ್ನ ಇದನ್ನ ನೋಡ್ತಾನೆ. ಅಂತ ಗೊತ್ತೇಳ ಅವನು ಬರೇ ಖಾಲಿ ಕುಂತ ಮನುಷ್ಯ ಇನ್ನೊಬ್ಬರ ದೋಷನ ನೋಡು. ಒಳ್ಳೇದನ್ನಂತೆ ನೋಡುವ ಅಭ್ಯಾಸ ನಮಗಿಲ್ಲ. ಬಹಳ ಹೀನ ಸ್ಥಿತಿ ಬರ್ತದೆ. ದುರಿತದೋಳು ಅಧಿಕವಾಗುವುದು
ಪರರ ದೋಷಗಳನ್ನು ನೋಡೋದು, ಪರರ ನಿಂದ ಮಾಡೋದು, ಅವನ ಪಾಪ ಸಂಗ್ರಹ ಆಗ್ತೈತೆ ಅದರಿಂದ. ಅದನ್ನು ಮಾಡಬೇಡ್ರಿ ಅಂತ ಎಚ್ಚರಿಕೆ ಕೊಟ್ಟಾರ. ಇಷ್ಟೆಲ್ಲ ಇದ್ದು ಮತ್ತು ಅದನ್ನು ನೋಡ್ತೆ ಅಂದಿಂದ ನಿನ್ ಗೊತ್ತಿಲ್ಲ, ಬಾಯಲ್ಲಿ ಹೇಳ್ತಾನೆ ಒಂದ ಗೊತ್ತಿಲ್ಲ. ಚಲೋದಂತೆ ಹೇಳೋ ಒಬ್ಬರ ಬಗ್ಗೆ ನೀವು ಮಾತಾಡ್ಬೇಕಾರ ಅವ್ರ ನೋಡ್ರಿ ನೀವು ಬೇಕಾರ ಅವ್ರು ಇಬ್ರು ಕೂಡಿರ ಅಂದ್ರೆ ಬರೇ ಇನ್ನೊಬ್ರದನ್ನು ಮಾಡ್ಕೊ. ಅದ್ರಾಗ ಹೆಣ್ಮಕ್ಳಂತೆ ಅವ್ರ ಬಗ್ಗೆ ಒಳ್ಳೇದ್ ನಿನಗ ಹಾಕಿದ್ ಗೊತ್ತಿಲ್ಲಳ, ಹೌದಿಲ್ಲ, ನಿನಗ ಅವಂದು ಗೊತ್ತಿಲ್ಲಳ, ನನಗ್ ಗೊತ್ತೈತೆ ಅಲ್ಲೆಲ್ಲ. ಬರೇ ಇದು ಎಲ್ಲ ಹೊಲಸು ತುಂಬ್ಕೊಂಡು ಕುಂತಿರ್ತದೆ. ನೀನ ಹಾಳಾಗ್ಬೇಕಿ, ಅದನ್ನ ಎಂದೂ ಮಾಡಕ್ ಹೋಗ. ಅಧ್ಯಾತ್ಮದೊಳಗೆ ಮೊದಲೇ ಇರ್ತದೆ, ಯಾರು ದೋಷಗಳನ್ನೇ ನೀನು ನೋಡಕ್ ಹೋಗ. ಇನ್ನೂ ಆಗಿರ್ತಾವ, ತಪ್ಪು ಮಾಡ್ಲೇ ಇದ್ದವ್ರು ಯಾರ್ದ, ಹೌದಿಲ್ಲ. ಯಾರು ಒಂದು ತಪ್ಪು ಮಾಡಿಲ್ಲ, ಅವ್ರು ನೀವು ಇದು ಶಿಕ್ಷಾ ಕೊಡ್ರಿಕೀಗ ಅಂದ ಕ್ರೈಸ್ತ. ದಾರಿ ತಪ್ಪಿದ ಹೆಣ್ಮಗಳಿಗೆ ಊರ್ ಕೆಡಿಸ್ತಾಳಿಕೆ ಅಂತ ತಿಳ್ಕೊಂಡ ಅವನ ಅಂತೇಳಿ ತೊಗೊಂಬಂದಿದ್ರಕಿನ ಕ್ರಿಸ್ತನ ಅಂತೇಳಿ ವಿಚಾರದಾಳಕ್ಕೆ ಇದೆಲ್ಲ ಇದನ್ ಮಾಡತ್ತಾಳ. ಏನ್ ಮಾಡ್ಬೇಕಂತ ಮಾಡಿರಿ ನೀವು ಅಂತ ಅವ ಈಕಿನ ಕಲ್ಲು ಹೊಡೆದು ಕೊಲ್ಬೇಕು, ಈಕಿನ ಬೆಂಕಿ ಹಚ್ಚಿ ಸುಡ್ಬೇಕಂತ ಒಬ್ಬ, ಈಕಿನ ತುಂಡು ತುಂಡು ಮಾಡಿ ಕತ್ತರಿಸಿ ಹೋಗಿಬೇಕಂತ ಒಬ್ಬ ಒಂದ. ತಲಾಗೊಬ್ಬೊಬ್ಬರ ಒಂದೊಂದು ಮಾತಾಡಿರೋರು. ಇದ್ರಾಗ ಯಾರೋ ಏನೋ ಒಂದು ತಪ್ಪು ಮಾಡಿಲ್ಲ, ಅವ್ರು ನೀವು ಇದಕ್ಕೆ ಶಿಕ್ಷಾ ಕೊಡಕ್ಕೆ ತಯಾರಾಗಿ ಯಾರದೇ ಅಂತವ್ರು ಬರ್ರಿ ಕೊಡ್ರಿ ಅವ್ರಿಗೆ. ತಮ್ಮ ತಮ್ಮ ಅವಲೋಕನ ಮಾಡಿ ನೋಡ್ಕೊಂಡ ಎಲ್ಲರೂ ಒಬ್ಬರು ನಿಂದಿರ್ಲಿಲ್ಲ. ಕಡಿಕ ಯಾರು ಆಕೆ ಯಾರು ಇಲ್ರಿ, ಎಲ್ಲರೂ ಹೋದ್ರ ಅನುಭವ ಅಂದ. ಇನ್ನೊಮ್ಮೆ ಮಾಡಬೇಡವಾ, ಇನ್ನು ಒಳ್ಳೇದನ್ನು ಮಾಡ, ನಿನಗೆ ಒಳ್ಳೆ ಜನ್ಮ ಹಾಳು ಮಾಡ್ಕೋಬೇಡ ಅಂತ ಅವ ಉಪದೇಶ ಮಾಡಿದ. ಆಕೆಗೆ ಪರಿಣಾಮ ಆಗಿ ದಿನನಿತ್ಯ ಅವನ ಉಪದೇಶ ಕೇಳಲಿಕ್ಕೆ ಬರಾಕ ಅವನು ಬಿಡವಾಳಿಕೆ ಅಂತ ನಾವು ಚಾಲು ಮಾಡಿದ್ವಿ. ಜನ ಬರೀ ಅದೇ ಹಸನ ಅಲ್ಲ, ಅವಕ್ಕೆ ಮತ್ತೊಂದು ಏನು ಇಲ್ಲ. ಆಕೆ ಪರಿವರ್ತನೆ ಮಾಡಿ ಆದ್ಲು. ಎಂಥ ಪಾಪಿ ಅದ ಅನ್ನೋದ್ರ ಮಹಾತ್ಮರ ಒಂದು ದಿವ್ಯ ದೃಷ್ಟಿ ಬಿತ್ತು ಅಂದ್ರೆ ಪಾಪಿಗಳ ಮ್ಯಾಲ ಬಿದ್ದು ಅದು ಪರಿವರ್ತನೆ ಆಕೈತಿ. ಯಾಕೈತಿ ನಾನಾ ದೊಡ್ಡ ಶಾನ್ಯ ನಾ ಏನು ಮಾಡಿ ಅಂತ ಕತ್ರಾಟ, ನೀನು ಈಗ ಶುದ್ಧ ಆಗಕ್ಕೆ ಹೋಗ್ಬೇಡ, ಅದಕ್ಕೆ ಯಾರಿಗೂ ಏನು ಅನ್ನಕ್ ಹೋಗ್ಬೇಡ. ಚಾರ್ಜ್ ಕಡಿಮೆ